ಸುವ್ರತ ಸುಮುಖ ಸೂಕ್ಷ್ಮ ಸುಘೋಷ ಸುಖದ ಸುಹೃತ್ ಮನೋಹರೋಜಿತ ಕ್ರೋಧೋ ವೀರಬಾಹುರ್ ವಿದಾರಣ. ಅದೇ ಶ್ಲೋಕ. ಓಂ ಸುಬ್ರತ ಸೂಕ್ಷ್ಮ ಸುಘೋಷ ಸುಹೃದ ಸುಹೃದ ಮನೋಹರೋಜಿತ ಕ್ರೋಧೋ ವೀರಬಾಹುರ್ವಿದಾರಣ. ಶೋಭನಂ ವ್ರತಂ ಯಸ್ಯ ಸಹ ಸುವ್ರತಃ. ಯಾವನ ವ್ರತ ಅಂದ್ರೆ ಅವನು ನಮೇ ಭಕ್ತ ಪ್ರದರ್ಶತಿ ತಂದ್ಬಿಟ್ಟ ಅಂದ್ರೆ ಅದನ್ನ ಅವನೇ ಕಾಪಾಡ್ತಾನೆ. ನನ್ನ ಭಕ್ತ ಅವನು ಕಾಪಾಡೋದು ನಾನು ಹೇಳ್ಬಿಟ್ಟಿದ್ದೀನಿ. ನನ್ನ ಭಕ್ತನಾಗಿದ್ದು ಅವನಿಗೆ ಕಷ್ಟ ಆಪತ್ತು ತೊಂದರೆ ಬಂದ್ರೆ ಕಾಪಾಡೋಕೆ ಸೊಂಟ ಕಟ್ಟಿಟ್ಕೊತಾನೆ. ಹಾಗೆ ಸಕೃದೇವ ಪ್ರಪನ್ನಾಯ ಅಂದ, ಒಂದ್ಸಲ ನಿನ್ನವನು ಕಾಪ, ನಾನು ನಿನಗೆ ಶರಣಾಗತಿನಾಗಿದ್ದೀನಿ, ನಿನಗೆ ಸೇರಿದವನು ಅಂತ ಪೂರ್ಣ ಮನಃಪೂರ್ವಕವಾಗಿ ಒಪ್ಪಿಸ್ಕೊಂಡ ಅಂದ್ರೆ ಅವನ ಕಾಪಾಡೋ ಜವಾಬ್ದಾರಿ ಪರಮಾತ್ಮ. ಒಳ್ಳೆ ವ್ರತ, ಶೋಭನಂ ವ್ರತ. ಮತ್ತೆ ಅವನು ಮಿಥ್ಯಾವಾದಿ ಅಲ್ಲ. ಅವತ್ತು ಹೇಳ್ದೆ, ಏನೋ ಅಡ್ಡ ಮನಸ್ಸಲ್ಲಿ ಹೇಳ್ದೆ, ಇವತ್ತು ಆಗಲ್ಲ ಅಂತ. ಅದನ್ನ ಹೇಳಿದವನು ಯಾರೋ, ಆಗಲ್ಲ ಅಂತ ಹೇಳ್ತಿರೋದು ಯಾರೋ, ನಾನೇನು ಹೇಳಿ ಆ ರೀತಿ ಎಲ್ಲ ಹಾರಿಕೆ ಬುದ್ಧಿ ಎಲ್ಲ ಮಾಡೋದು. ಯಾವತ್ತು ಮಾಡ್ತೀನಿ ಅಂತ ಅಂದ್ಬಿಟ್ರೆ ಆ ಸೃಷ್ಟಿ ಆದಿಯಿಂದ ಸೃಷ್ಟಿ ಅಂತ ಪಡೆದವರೆಗೂ ಅದೇ ನಡವಳಿಕೆ, ಅದೇ ವ್ರತ, ಅದೇ ನಿಯಮ. ಹಾಗಾಗಿ ಒಳ್ಳೆಯ ವ್ರತವನ್ನು ಹೊಂದಿದವನು. ಆ ವ್ರತವನ್ನು ಇಟ್ಕೊಂಡ್ರೋದೇ ನಾವು ಧೈರ್ಯವಾಗಿ ನಾವು ಬದುಕ್ಬೋದು. ಪರಮಾತ್ಮ ಈ ರೀತಿ ಅಪ್ಪಣೆ ಕೊಡಿಸಿದ್ದಾನೆ, ವ್ರತ ಇಟ್ಕೊಂಡಿದ್ದಾನೆ, ಕಾಪಾಡ್ತೀನಿ ಅಂತ. ನಾವು ಅವನನ್ನ ಅನನ್ಯ ಭಕ್ತಿಯಿಂದ ಆರಾಧನೆ ಮಾಡಿದರೆ ನಮ್ಮನ್ನು ಖಂಡಿತವಾಗಿ ಅವ್ರು ಕೈ ಬಿಡೋದಿಲ್ಲ, ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ಅಂತ. ನಮ್ಮ ತಂದೆಯವರಿಗೆ ವಿಶ್ವನಾಥನ ಕಾರಗದ್ದೆ ಅಂತ ಒಂದು ತೋಟ. ಆ ತೋಟದಲ್ಲಿ ನಮ್ಮ ತಂದೆಯವರು ಬಹಳ ಅನುಷ್ಠಾನವಂತರು, ಬಹಳ ತಪಸ್ಸು, ಒಂದು ಸಂಧ್ಯೆ ವೇದಾಧ್ಯಯನ ಬಹಳ ಮಾಡೋರು. ಅವರು ಹಿಂದಿರುಗ ಅವ್ರಿಗೆ 23-24 ವರ್ಷ ಆವಾಗ ನಾವು ಅಂಚೆ ಹೋಗಾಗಿತ್ತಂತೆ. ನಮ್ಮ ಕಾರಗದ್ದೆ ಒಂದು ತೋಟ. ಆ ತೋಟದಲ್ಲಿ ಇದೆ ಕಪ್ಪು ತೆಗೆಸೋದಕ್ಕೆ ಹಚ್ಚಿದ್ರು ಆಳನ್ನ. ಅವ್ರು ಇವತ್ತು ನಾಳೆ 2 ದಿವಸ ಆಗತ್ತೆ ಅಂದ್ಕೊಂಡಿದ್ರು. ಅವ್ರು ಮಧ್ಯಾಹ್ನ 2 ಗಂಟೆಗೆ ಬಂದ್ಬಿಟ್ರು. ಸ್ವಾಮಿ ಆಯ್ತು, ದುಡ್ಡು ಕೊಡಿ ಅಂತಂದ್ರೆ ಆಶ್ಚರ್ಯ ಆಯ್ತು. ತಡೆಯಪ್ಪ ನೋಡ್ಕೊಂಡ್ಬರ್ತೀನಿ, ನೋಡ್ಕೊಂಡ್ಬರ್ತೀನಿ ಹೋಗಿದ್ದಾರೆ. ಈಗ ಹಾಲೆಲ್ಲ ಬರ್ತಿಲ್ಲ ಅಂತ ಒಂದು ಕಪ್ಪಲ್ಲಿ ಒಂದು ಹುಲಿ ಮಲ್ಕೊಂಡ್ಬಿಡ್ತಾರೆ. ಹುಲಿ ಮಲ್ಕೊಂಡ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ದ ಹೋಗ್ತಾ ಹುಲಿ ಮಲ್ಕೊಂಡ್ಬಿಟ್ಟಿದೆ. ಮ್ಯೂಟ್ ಮಾಡಿ, ತುಂಬಾ ಗಲಾಟೆ ಆಗ್ತಾ ಇದೆ. ಹುಲಿ ಮಲ್ಕೊಂಡ್ಬಿಟ್ಟಿತ್ತು. ಅಯ್ಯೋ ಹುಲಿ ಮಲ್ಕೊಂಡ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಈಗ ಬರ್ತೀನಿ ಬಂದು ಹುಲಿ ಎದ್ಬಿಡ್ತು. ಹುಲಿ ಎದ್ಬಿಡ್ತು ಅಂದ್ರೆ ಇನ್ನ ಕತೆ ಮುಗೀತು ಅನ್ಕೊಂಡು ಅವ್ರು ಏನ್ ಮಾಡಿದ್ರು, ಅಲ್ಲೇ ಪಕ್ಕ ಒಂದು ತೆಂಗಿನ ಮರ ಇತ್ತು, ತೆಂಗಿನ ಮರ ಹತ್ಬಿಟ್ರು. ತೆಂಗಿನ ಮರ ಹಚ್ಕೊಂಡು 12 ಅಡಿ 15 ಅಡಿ ಹತ್ತಿದ್ದಾರೆ. ಕಾಲ ಗಡಗಡ ಹೊಡ್ಕೊಳ್ತಾ ಇದೆ. ಅಲ್ಲಿ ಅಪೈತು ಮೃತ್ಯು ರಮತನ್ನಾಗನ್ ವೈವಸ್ವತೋ ನೋ ಅಭಯಂ ಕೃಣೋತೋ ಪರ್ಣಂ ವನಸ್ಪತೇರಿವಾಭಿನಶ್ಯೀಯತೋಂಗ್ರೈ ಸ್ವಚ್ಛತಾನ್ ನಶ್ಯಚಿ ಪತಿ. ಪರಮಾತ್ಮನ ಕಾಪಾಡಲಿ, ನಮ್ಮ ಮೃತ್ಯು ದೂರ ಅಲ್ಲಿ ಅಂತ ಹೇಳ್ಕೊಂಡು ಅರ್ಥ ಕೂತ್ಕೊಂಡ್ರು. ಅದು ಒಂದ್ಸಲ ನೋಡ್ತಂತೆ ತಂದೆನ. ನೋಡ್ಬಿಟ್ಟು ಅದು ವಾಪಸ್ ಹೋಯ್ತಂತೆ. ಹೋಗಿ ಒಂದು ಅದು ಕೆರೆ ಗುಡ್ಡ ಇದೆ, ಗುಡ್ಡ ಹತ್ತಿ ಹೋಯ್ತಂತೆ. ಹತ್ತಿ ಹೋಯ್ತಲ್ಲ, ಅದಕ್ಕೆ ಇಳಿದ್ಬಿಟ್ಟು ಅವ್ರಿಗೆ ಬಂದು ಒಂದ್ಸಲ ಅಲ್ಲಿಂದ ತಿರುಗಿ ನೋಡ್ತೀವಿ ಮೇಲೆ ಇದ್ದಾರೆ ಅಂತ. ಮೇಲೆ ಇದ್ರಂತೆ. ಅವ್ನು ಹೋಗಿ ಇಳಿದ್ರೆ ನಡೆಯಕ್ಕೆ ಆಗ್ತಿರ್ಲಿಲ್ವಂತೆ. ಆಗೆಲ್ಲ ಒಂದ್ಸಲ ಇದಾಗ ಹಿಡಿಗೂ ಭಯ ಆಗ್ತಿತ್ತು. ಮನೆಗೆ ಬಂದ ಜ್ವರ ಬಂದಿದ್ದ ಹೆದರಿಕೆಗೆ. ಅಂದ್ರೆ ಇಂಥ ಆಪತ್ತಿನಲ್ಲೂ ಪರಮಾತ್ಮ ಕಾಪಾಡ್ತೀನಿ ಮಾತು ಕೊಟ್ಟ ಮೇಲೆ ನಾವು ನಮ್ಮ ಡ್ಯೂಟಿ ಏನು, ಅವನನ್ನು ಶರಣಾಗೋದು. ನೀನಪ್ಪ ರಕ್ಷಕ, ನೀನೇ ನನಗೆ ಆ ಹುಲಿ ರೂಪದಿಂದ ಹೆದರಿಕೆ ಕೊಟ್ಟವನು ನೀನೇ, ಈಗ ನನ್ನನ್ನ ಈ ರೂಪದಿಂದ ಬದುಕಿಸ್ಬೇಕಾದವನು ನೀನೇ, ಇದು ನಿನಗೆ ಬಿಟ್ಟಿದ್ದು, ನಿನ್ನ ಮಗ ನಾನು, ನೀನು ನನ್ನ ನೋಡ್ಕೊಂಡು ಹೇಳ್ಬಿಟ್ಟು ಇದಾಗ್ಬಿಟ್ಟು ಆದ್ರೆ ಭಗವಂತ ಪಾರ್ ಮಾಡಿದ ಆಪತ್ತಿಂದ. ತುಂಬಾ ಶಬ್ದ ಆಗ್ತಿದೆ ಅಂತ, ತುಂಬಾ ಗಲಾಟೆ ಆಗ್ತಾ ಇದೆ. ಹೌದು. ಈ 2C ನಾವು 44 F2B ಯಾರ್ದದು ಮ್ಯೂಟ್ ಮಾಡ್ಕೋಬೇಕಾಯ್ತು. ಒಳ್ಳೆಯ ವ್ರತವನ್ನು ಧಾರಣೆ ಮಾಡಿಕೊಂಡವನು ಪರಮಾತ್ಮನು ಅನ್ನೋದನ್ನ ಪದೇ ಪದೇ ಜ್ಞಾಪಕ ಮಾಡಿಕೊಂಡು ಸರ್ವದಾ ಅವನ ಭಕ್ತನಾಗ್ಬಿಟ್ರೆ ಸಾಕು. ಇನ್ನೇನು ಬೇಡ. ಭಗವದ್ಭಕ್ತ ಅನ್ನುವಂತಹ ಒಂದು ಭಾವನೆ ಮನಸ್ಸಿಗೆ ಊದ್ಕೊಂಡ್ಬಿಡ್ತಂದ್ರೆ ನನ್ನ ಜೀವನ ಹತ್ಯೆ ಆಗ್ಬಿಡುತ್ತೆ. ಕೇಳಿಸ್ತಾ ಇಲ್ವಾ? ಸುಮುಖ ಶೋಭನಂ ಮುಖಂ ಯಸ್ಯ ಸಹ ಸುಮುಖ. ಒಳ್ಳೆ ಮುಖ ಅಂತಂದ್ರೆ ಇದರಲ್ಲಿ ವಿಷ್ಣು ಪುರಾಣದಲ್ಲಿ ಪ್ರಸನ್ನವದನಂ ಚಾರು ಪದ್ಮಪತ್ರಾಯತೆ ಕ್ಷರಂ ಅಂತ ಆ ಪರಮಾತ್ಮನ ಕೆಲವು ಶ್ಲೋಕಗಳಿಂದ ವರ್ಣನೆ ಮಾಡಿದ್ದಾರೆ. ನಾರಾಯಣ ಹೇಗಿದ್ದಾನೆ ಅಂತ. ಯಾವಾಗಲೂ ಶಾಂತವಾದ ಮುಖ, ಅಲ್ಲಿ ಶಾಂತವಾದ ಕಣ್ಣು,
ನಗುನಗುತ್ತ ಹಸನ್ಮುಖನಾದಂತಹ ವಿದು ಬಾಯಿ, ಅವಾಗಲೂ ಕೋಮಲವಾದ ಶರೀರ, ಬಹಳ ಭಕ್ತರನ್ನು ಆಕರ್ಷಣೆ ಮಾಡುವಂತಹ ಒಂದು ರೂಪ, ಅಂತಹ ಅದ್ಭುತವಾದದ್ದು. ಹಾಗೆ ಪರಮಾತ್ಮ ಸುಮುಖನು ಅಂದ್ರೆ ನಮ್ಗೆ ಯಾವಾಗಲೂ ನಮ್ಗೆ ಅನುಕೂಲವಾಗಿ ಇರುವವನು, ನಮಗೆ ನಮ್ಮ ಪಕ್ಷದವನಾಗಿ, ನಮ್ಗೆ ಹಿತವಾಗಿ, ನಮ್ಗೆ ಬೇಕಾದದನ್ನು ನಡೆಸುವವನಾಗಿಯೇ ಇರ್ತಕ್ಕವನು ಅಂತ. ಅದರಿಂದ ಮುಖ ಅಂದ್ರೆ ದ್ವಾರ, ಮುಖ ಅಂದ್ರೆ ಬಾಯಿ, ಎರಡು ಉಂಟು. ಒಳ್ಳೆಯ ಮುಖ, ಒಳ್ಳೆಯ ದ್ವಾರವೂ ಹೌದು. ನಮಗೆ ಬದುಕಿಗೆ ಒಳ್ಳೆಯ ದ್ವಾರವೂ ಅವನೇ ಆಗಿದ್ದಾನೆ. ಒಳ್ಳೆಯ ಮುಖವುಳ್ಳವನು, ಒಳ್ಳೆಯ ಪ್ರಸನ್ನವದನೂ ಆಗಿದ್ದಾನೆ ಅಂತೂ ಭಾವನೆ ಮಾಡ್ಬೋದು. ಸುಮುಖನಾಗಿದ್ದಾನೆ. ಸ್ವರೂಪದಿಂದ, ತತ್ವದಿಂದ ಅವನು ಸೂಕ್ಷ್ಮನು. ಸೂಕ್ಷ್ಮ ಅಂದ್ರೆ ಇಂದ್ರಿಯ ಗೋಚರನಲ್ಲ ಅಂತ ಅರ್ಥ, ಇಂದ್ರಿಯ ಅಗ್ರಾಹ್ಯ ಅಂತ. ಸೂಕ್ಷ್ಮ ಅಂದ್ರೆ ಟೈನಿ ಜಂಪ್ಸ್ ಅಂತ ಅರ್ಥ ಅಲ್ಲ. ಪ್ರಮಾಣಗಳಿಗಾಗಲಿ ಇಂದ್ರಿಯ ಮನಸ್ಸಿಗಾಗಲಿ ಯಾವನು ತೋರು ಬರದವನು ಅವನು ಸೂಕ್ಷ್ಮ ಅಂತ. ಆಕಾಶ ಸೂಕ್ಷ್ಮ ಅಂದ್ರೆ ಹೇಗೆ ಪರಮಾಣು ಅಂತ ಅರ್ಥ ಅಲ್ವೋ, ಇಂದ್ರಿಯ ಗೋಚರವಲ್ಲ ಅಂತ ಅರ್ಥವೋ, ಅದೇ ಆಕಾಶಕ್ಕೂ ಆಕಾಶವನ್ನು ಬೆಳಗುವಂಥವನಾಗಿದ್ದಾನೆ ಅಂತ ಅರ್ಥ ಸೂಕ್ಷ್ಮ ಅಂದ್ರೆ. ಸುಘೋಷ, ಒಳ್ಳೆ ಅವನ ಮಾತು ಹೇಗಿತ್ತಂತೆ ಅಂತಂದ್ರೆ, ಅವತ್ತು ನಂಗೆ ಶ್ಲೋಕ ಜ್ಞಾಪಕ ಆಗಿಲ್ವಲ್ಲ, ಇವತ್ತು ಹೇಳ್ತೀನಿ ನೋಡಿ. ಅಲಘೂಕೃತ ಮಗ್ರಸ್ತಂ ಅನಿರಸ್ತಂ ಅಸಂಕುಲಂ ರಾಜೀವನೇತ್ರೋ ರಾಜಾನಂ ಹೇತುವದ್ ವಾಕ್ಯಮುತ್ತಮಂ ಅಂತ ಹೇಳಿ ಆ ಪರಮಾತ್ಮ ಆ ಕೌರವ ಸಭೆಗೆ ಬಂದಾಗ ಹೇಗೆ ಮಾತಾಡೋದು ಶುರು ಮಾಡ್ದ ಅಂತಂದ್ರೆ, ಸ್ಪಷ್ಟವಾದಂತಹ ಉಚ್ಚಾರಣೆ. ಈ ಶಾಸ್ತ್ರದಲ್ಲಿ ಯಾವ್ಯಾವ ಅಕ್ಷರವನ್ನು ಹೇಗೆ ಹೇಳಬೇಕು ಅಂತ ಇವಾಗ ಅದಕ್ಕೆ ಅರ್ಥವಾಗಿರ್ತಕ್ಕಂತಹ ಯಾವುದನ್ನು ಅಲಘೂಕೃತ. ಲಕ್ಷ್ಮಿ ಅವ್ರದ್ದು ಅನ್ಮ್ಯೂಟ್ ಆಗ್ಬೇಕು. ಲಕ್ಷ್ಮೀದಲ್ಲ, ಕೆಳಗೆ ಇನ್ನೊಬ್ರದು ಲಕ್ಷ್ಮೀ ಇದಾಗಿದೆ ಗಲಾಟಿ, ಕೆಳಗೆ ಒಬ್ರದ್ದು ಇದಾಗಿದ್ದಾನೆ. ಅವರ ಕೆಳಗೆ ಇವಾಗ ಮುಟ್ ಮಾಡ್ಕೊಂಡ್ರು. E2C44F2B ಅಂತಿದೆ, ಅದು ಯಾರ್ದೋ ಗೊತ್ತಿಲ್ಲ, ಬಮ್ಮ ಗಲಾಟೆ ಮಾಡ್ತಾ ಇದೆ. ಏನನ್ನ ಮಾತಾಡಬೇಕು ಅಂತ ಅವನು ಅಂದ್ಕೊಂಡಿರ್ತಾನೋ ಅದನ್ನ ಅಲಘೂಕೃತ, ಯಾವ್ದು ಮೊಟಕ್ ಮಾಡಲ್ವಂತೆ. ಸುಮ್ಮನೆ ಒಂದು ಶಾರ್ಟ್ ಫಾರ್ಮಲ್ಲಿ ಹೇಳ್ಬಿಡೋದು ಹಾಗೆ ಮಾಡೋದಿಲ್ಲಂತೆ. ಅಲಘೂಕೃತಂ. ಅಗ್ರಸ್ತಂ, ಯಾವ ಅಕ್ಷರವನ್ನು ನುಂಗೋದಿಲ್ವಂತೆ. ಅದೇ ಹೋಗ್ಬಿಡ್ತು, ಏನ್ ಹೇಳ್ತಿದ್ಯೋ ಸ್ಪಷ್ಟ ಹೇಳೋ ಅಂತ ಅವ್ನು ಹೇಳೋಕೆ ಒಳ ಅಂತ ಅಂದ್ಬಿಡೋದು. ಅದು ಅಕ್ಷರಗಳನ್ನು ನುಂಗ್ಕೊಂಡು ಮಾತಾಡೋದಿದೆಯಲ್ಲ, ಅದು ಸ್ಪಷ್ಟ ಅಲ್ಲ. ಒಂದು ಅಕ್ಷರವನ್ನು ನುಂಗುತ್ತಿರಲಿಲ್ಲಂತೆ. ಅಲಘೂಕೃತಂ ಅಗ್ರಸ್ತಂ. ಅನಿರಸ್ತಂ, ಯಾವ ವಿಷಯವನ್ನು ಹೇಳ್ಬೇಕೋ ಅದು ಪೂರ್ಣವಾಗಿ ನಿರಸ್ಥಾನ ಬಿಟ್ಟು ಹೋಗಿರ್ಬೋದು. ಅನಿರಸ್ಥಾನ ಬೆಳೆದೆ ಹೇಳಬೇಕಾದ ವಿಷಯವನ್ನು ಪೂರ್ತಿಯಾಗಿ ಸ್ಪಷ್ಟವಾಗಿ ಹೇಳೋದು. ಅನಿರಸ್ತ. ಅಸಂಕುಲಂ, 2-3 ವಿಷಯ ಬೆರಕೆ ಮಾಡ್ಬಿಡೋದು. ಅರ್ಧ ಒಂದು ವಿಷಯ, ಅರ್ಧ ಇನ್ನೊಂದು ವಿಷಯ, ಅರ್ಧ 3-4 ಆಗಿಲ್ಲ. ಪರಮಾತ್ಮನ ಮಾತಾಡಕ್ ಹೋದ್ರೆ ಒಂದೊಂದು ಟಾಪಿಕ್ ಅಲ್ಲಿ ತಗೊಂಡ ಅಂದ್ರೆ ಆ ಟಾಪಿಕ್ ಅಲ್ಲಿ ಏನೇನು ವಿಷಯ ಬರಬೇಕೋ ಅದನ್ನ ಸ್ಪಷ್ಟವಾಗಿ, ಮಧುರವಾಗಿ, ಅಂದ್ರೆ ಕೇಳೋದಕ್ಕೆ ಇಂಪಾಗಿ, ಪರಿಪೂರ್ಣವಾಗಿ, ಅಕ್ಷರಗಳನ್ನು ನುಂಗದೆ, ಮೊಟಕನ್ ಮಾಡದೆ, ಕೇಳುವವರಿಗೆ ಫುಲ್ ಅಟೆನ್ಷನ್ ಇರಬೇಕು. ಹಂಗೆ ಆ ರೀತಿ ರಾಜೀವನೇತ್ರು ರಾಜಾನಂ ಹೇತುಮತ್ ಅಂದ್ರೆ ನ್ಯಾಯೋಪೇತವಾದ, ಯುಕ್ತಿಪೇತವಾದ, ಶಾಸ್ತ್ರಸಮ್ಮತವಾದಂತಹ ಮಾತನ್ನ ಆಡುವ ಅಂತ. ಆ ಪರಮಾತ್ಮ ಮಾತಾಡೋ ಶುರು ಮಾಡಿದಾಗ 5-10 ನಿಮಿಷಕ್ಕೆ ಅಲ್ಲಿದ್ದ ಋಷಿಗಳನ್ನು ನೋಡಿ ಬಂದಿದಂತೆ, ಏನ್ ಮಾತಾಡ್ತಾರೆ ಅಂತ ಎಲ್ಲ ಮೂಮೆ ಬರಪ್ಪ, ಏನ್ ಮಾತಾಡ್ತಿದ್ದಾರೆ ಪರಮಾತ್ಮ, ಏನು ಅವನ ವಾಕ್ಯದ ಒಂದು ಇದು ಯುಕ್ತಿ ಕೊಡ್ತಿರೋದು ಏನು, ಅವನು ಮಾತಾಡ್ತಿರೋ ಸ್ವರೂಪ ಸ್ವಭಾವ ಏನು, ಎಷ್ಟು ಪ್ರಾಮಾಣಿಕತೆ ಇದೆ, ಎಷ್ಟು ಸರಳತೆ ಇದೆ, ಎಷ್ಟು ಸ್ಪಷ್ಟತೆ ಇದೆ, ಮತ್ತು ಎಷ್ಟು ಸ್ವಚ್ಛತೆ ಇದೆ, ಪ್ರತಿಯೊಂದರಲ್ಲೂ ಅನ್ಬೀಟಬಲ್ಲು. ಆ ರೀತಿ ಮಾತಾಡ್ತಾ ಇದ್ದ ಪರಮಾತ್ಮ. ಅದು ಸುಘೋಷ, ಅವನ ಘೋಷ ಇದೆ, ಅವನ ಬಾಯಿಂದ ಬರುವಂಥ ಶಬ್ದಗಳು ಕೇಳಿ ಬಹಳ ಆಪ್ಯಾಯಮಾನವಾಗಿ, ರಮಣೀಯವಾಗಿ, ಶ್ರೋತ ರಮಣೀಯ, ಶ್ರೂಯಮಾನ ರಮಣೀಯ ಹಾಗಿರ್ತಕ್ಕವನು ಪರಮಾತ್ಮನು. ಆಮೇಲೆ ಹೇಳೋಣ, ಅದು ಭಗವದ್ಗೀತಾ ಅಲ್ಲಿ ನಕುಲ ಅವರು ಶಂಕ ಹೆಸರು ಸುಘೋಷ ಅಲ್ವಾ? ಸುಘೋಷ, ಕರೆಕ್ಟ್. ನಕುಲನ ಶಂಕದ ಹೆಸರು ಸುಘೋಷ ಮಣಿಪುಷ್ಪಕ ಸಹದೇವಂದು ಸುಘೋಷ ಅಂತ ನಕುಲನ ಶಂಕನ ಹೆಸರು. ಹೌದು, ಅದು ಒಳ್ಳೆ ಶಂಕದಿಂದ ಬರುವ ಶಬ್ದ ಒಳ್ಳೆ ಬಹಳ ಮೆಲೋಡಿ ಆಗಿತ್ತು ಅಂತ ಅರ್ಥ.
ಒಳ್ಳೆ ಆಪ್ಯಾಯಮಾನವಾಗಿ ಮಲೋಡಿಯಾಗಿ ಬಹಳ ಸುಂದರವಾಗಿದ್ದಂತಹ ಧ್ವನಿ ಬರ್ತಿತ್ತು ಅಂತ ಅರ್ಥ ಅದಕ್ಕೆ ಸುಘೋಷ. ಮಣಿಪುಷ್ಪಕ ಅಂತ ಇವನು ಸಹದೇವನ ಇದು. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಧ್ನೋ ಮಹಾಶಂಕಂ ಭೀಮಕರ್ಮ ವೃಕೋದರ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ಸುಘೋಷ ಮಣಿ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಅಂತ ಪಾಂಡವರ ಶಂಖದ ಹೆಸರನ್ನು ಹೇಳಿದೆ. ಇಲ್ಲಿ ಘೋಷ ಶಬ್ದಕ್ಕೆ ಅರ್ಥ ಘುಷ ಶಬ್ದನೇ. ಅವ್ರ ಶಬ್ದ ಒಳ್ಳೆ ಶಬ್ದ, ಇಂಪಾದ ಸು ಇದೆಯಲ್ಲ, ಒಳ್ಳೆ ಇಂಪಾದ ಮಧುರವಾದ ಬಹಳ ಕರ್ಣ ರಸಾಯನ. ಕಿವಿಗೆ ಆ ಶಬ್ದ ತುಂಬ್ತಾ ಇದ್ರೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇರುವಂತಹ ಸ್ವರೂಪದವನು ಪರಮಾತ್ಮನು ಸುಘೋಷನು. ಸುಖದ ಸುಖಂ ದದಾತಿ ಸುಖದ. ನಿಜವಾಗಿ ನಮಗೆಲ್ಲರಿಗೂ ಸುಖವಾಗ್ತಾ ಇರೋದು ಪರಮಾತ್ಮನಿಂದ. ನಾವು ಜಿಲೇಬಿಯಿಂದ ಸುಖ ಪಡೆದ್ರು, ಸಂಗೀತದಿಂದ ಪಡೆದ್ರು, ಸಿನಿಮಾದಿಂದ ಪಡೆದ್ರು, ಅದೆಲ್ಲ ನೆಪ ನಿಮಿತ್ತವೇ ಹೊರತು ಸುಖ ಸ್ವರೂಪ ಅವನೇ. ಅವನೇ ನಮ್ಮ ಪುಣ್ಯ ಕರ್ಮಕ್ಕನುಗುಣವಾಗಿ ಸುಖ ವೃತ್ತಿಯಾಗಿ ತೋರ್ಕೊಳ್ತಾನೆ. ಪುಣ್ಯ ಇರ್ಬೇಕು ನಮಗೆ. ನಮ್ಗೆ ತೋರ್ಕೋಬೇಕಾದ ಸುಖ ಅಂದ್ರೆ, ನೀವು ಸ್ವರೂಪ ಸುಖ ಅಂದ್ರೆ ಅದು ತೋರ್ಕೊಳ್ಳೋದಲ್ಲ, ಅಲ್ಲಿ ಇದ್ರೆ ಆಯ್ತು. ತೋರ್ಕೊಳ್ಳುವಂತಹ ಸುಖ ಅಂತ ಆದ್ರೆ ಅದಕ್ಕೆ ಪುಣ್ಯದ ಒಂದು ನಿಮಿತ್ತ ಬೇಕು. ಪುಣ್ಯ ನಿಮಿತ್ತವಿಲ್ಲದೆ ಸುಖ ತೋರ್ಕೊಳ್ಳಲ್ಲ. ಪುಣ್ಯದ ನಿಮಿತ್ತದಿಂದ ವಸ್ತುವನ್ನು ನೆಪ ಮಾಡಿಕೊಂಡು ಪರಮಾತ್ಮನೇ ಸಾತ್ವಿಕ ವೃತ್ತಿಯಲ್ಲಿ ಮಾರು ಹೊಳಿತಾನೆ. ಅವಾಗ ಆಹಾ ಏನ್ ಹಿತವಾಯ್ತು ಅಂತೀಯಾ, ಏನ್ ಸಂತೋಷ, ಏನ್ ಆನಂದ ಅಂತ ತನ್ಮೇನಾಗ್ಬಿಡ್ತಾನೆ. ಆನಂದ ಆದಾಗ ಪ್ರಪಂಚವನ್ನೇ ಮರ್ತು ಬಿಡ್ತಾನೆ. ಆ ಸಂಗೀತವಾಗ್ಬೋದು, ಸಿನಿಮಾ ಆಗ್ಬೋದು, ಅಥವಾ ಒಳ್ಳೆ ವಿಷಯ ಇರ್ಬೋದು, ಒಳ್ಳೆ ಭಕ್ಷ್ಯ ಭೋಜ್ಯಾದಿಗಳು ಆಗ್ಬೋದು. ನಿಮಿತ್ತ ಏನೂ ಇದಿಲ್ಲ, ನೀವು ಏಕಾಂತವಾದ ಕಾರಣ ಇಲ್ಲ. ಏನಾದ್ರೂ ಕಾರಣ ಇಟ್ಕೊಂಡು ಪುಣ್ಯವನ್ನ ಹಿಂದೆಲೆ ಇಟ್ಕೊಂಡು ಪರಮಾತ್ಮನು ಸುಖವಾಗಿ ಕೊಡ್ತಾನೆ, ಸುಖವನ್ನು ಕೊಡುವನಾಗಿದ್ದಾನೆ. ಇನ್ನು ಅವನನ್ನೇ ನೇರವಾಗಿ ಆರಾಧನೆ ಮಾಡುವವರಿಗೂ ಮನಸ್ಸು ತಿಳಿಯಾಗಿ ಸ್ವಚ್ಛವಾಗಿ ಆನಂದ ಆಗಿ ಶುರು ಪಡುತ್ತೆ, ಸುಖವನ್ನು ಕೊಡ್ತಾನೆ. ಪೂಜೆ ಮಾಡೋದ್ರಿಂದ ಒಂದು ಆನಂದ. ಹೇಗೆ ಆಟ ಆಡೋದ್ರಿಂದ ಆನಂದವೋ, ಪೂಜೆ ಮಾಡೋದ್ರಿಂದ ಆನಂದ, ಪಾರಾಯಣದಿಂದ ಆನಂದ, ಜಪದಿಂದ ಆನಂದ, ಖುಷಿ ಆಗ್ತಾ ಇರುತ್ತೆ. ಯಾಕೆ ನೀವು ಕೇಳಿ, ಅದಕ್ಕೆ ಪೂಜೆ ಮಾಡಿದ ಆನಂದ ಆಗುತ್ತೆ, ಆಟದಲ್ಲಿ ಹೆಂಗಪ್ಪ ಆನಂದ ಆಗುತ್ತೆ? ಆಟದಲ್ಲಿ ಓಡ್ತಿರ್ತೀರ, ಸುಸ್ತಾಗತ್ತೆ, ಆನಂದ ಆಗುತ್ತೆ ಅಂತ ಖುಷಿ ಇದೆ ಅಂದ್ರೆ ಆನಂದ ಅನ್ನೋದು ಕಲ್ಪನೆ ಹೊರತು ವಿಷಯಗಳಲ್ಲಿ ನಿಜವಾಗಿ ಆನಂದ ಹೊರಗಡೆ ಎಲ್ಲೂ ಇಲ್ಲ. ಹಾಗಾಗಿ ಎಲ್ಲಾ ಜಾಗದಲ್ಲೂ ಕ್ರಿಯೆಯಿಂದ ತೋರ್ಕೊಳ್ಳುವಂತಹ ಆನಂದವಲ್ಲ ಆತ್ಮನ ಆನಂದವೇ. ಅದು ಹಿಂದೆ ಪುಣ್ಯ ಅಂತ ಒಂದಿರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಖರ್ಚಾಕಿ ಸುಖ ಕೊಡ್ತಾ ಇರ್ತಾನೆ. ನಿಜವಾಗಿ ಭಕ್ತರಿಗೆ ಯಾವಾಗಲೂ ಆನಂದ ರೂಪನಾಗಿದ್ದಾನೆ ಪರಮಾತ್ಮ, ಸುಖ ರೂಪನಾಗಿದ್ದಾನೆ. ಸುಖದ ಸುಖವನ್ನು ಕೊಡುವವನು. ಇನ್ನು ಸುಹೃತ್ ಅಂದ್ರೆ ಪ್ರತ್ಯುಪಕಾರ ನಿರಪೇಕ್ಷೆಯ ಉಪಕಾರಕರ್ತ ಸುಹೃತ್ ಅಂತ. ಮಿತ್ರ ಸುಹೃತ್ ವ್ಯತ್ಯಾಸ. ಮಿತ್ರನಿಗೂ ಸುಹೃತ್ತಿಗೆ ವ್ಯತ್ಯಾಸ ಅಂದ್ರೆ, ಮಿತ್ರ ದದಾತಿ ಪ್ರತಿಗೃಹಾತಿ ಗುಹ್ಯಮಾಖ್ಯಾತಿ ಗೂಹತಿ ಭುಂಕ್ತೆ ಭೋಜಯತೆ ಚೈವ ಷಡೇತೆ ಮಿತ್ರ ಲಕ್ಷಣಂ ಅಂತ. ಮಿತ್ರನ ಲಕ್ಷಣ ಏನು ಅಂದ್ರೆ, ನಮಗೆ ಕಷ್ಟ ಬಂದಾಗ ಅವನು ಕೊಡ್ತಾನೆ, ಹಾಗೆ ಅವನ ಕಷ್ಟ ಬಂದಾಗ ನಮ್ಮ ಹತ್ರ ತಗೊಳ್ತಾನೆ. ಆಮೇಲೆ ತನ್ನ ಕಷ್ಟವನ್ನ, ತನ್ನ ರಹಸ್ಯವನ್ನ ಹೇಳ್ಕೊಳ್ತಾನೆ, ನಮ್ದನ್ನು ಹಾಗೆ ಕೇಳ್ಕೊಳ್ತಾನೆ. ನಮ್ಗೇನೋ ಇದ್ರೆ ಗುಹ್ಯಮಾಖ್ಯಾತಿ ಗೂಹತಿ, ನಮ್ಗೇನಾದ್ರು ಸೀಕ್ರೆಟ್ ಇದೆ ಅದನ್ನು ಕಾಪಾಡ್ತಾನೆ, ಯಾರಿಗೂ ಹೇಳ್ಬಿಡಲ್ಲ. ಆಮೇಲೆ ನಮ್ಮನೆ ಬಂದು ಅವನು ಊಟ ಮಾಡ್ತಾನೆ, ನಮ್ಮನ್ನು ಊಟಕ್ಕೆ ಕರಿತಾನೆ, ಅವನು ಊಟ ಮಾಡ್ತಾನೆ. ಇದು ಮಿತ್ರರ ಬಂಧುಗಳ ಲಕ್ಷಣ. ಆದ್ರೆ ಸುಹೃತ್ ಹಾಗಲ್ಲ. ಸುಹೃತ್ ಅಂತಂದ್ರೆ ಒಂದ್ ಸೈಡರು ಪರಮಾತ್ಮ ಪಾಂಡವರಿಗೆ ಏನ್ ಕೊಟ್ಟಿದ್ರು ಪರಮಾತ್ಮನಿಗೆ, ಆದ್ರೆ ಏನ್ ಮಾಡ್ಲಿಲ್ಲ. ಎಷ್ಟೆಷ್ಟು ಸಂದರ್ಭದಲ್ಲಿ ಪರಮಾತ್ಮ ಪಾಂಡವರು ಕಾಪಾಡ. ಮಮ ಪ್ರಾಣಾಹಿ ಪಾಂಡವ ಅನ್ಬಿಟ್ಟ, ಪಾಂಡವರು ನನ್ನ ಪ್ರಾಣ ಅನ್ಬಿಟ್ಟ. ಎಲ್ಲಾ ಸಂದರ್ಭದಲ್ಲೂ ಪಾಂಡವರಿಗೆ ಪರಮಾತ್ಮ ಹಿತಚಿಂತಕನಾಗಿ ಸುಹೃತ್ತಾಗಿ ಬಂದು ನಿಂತು ಮಾಡ್ದ. ಎಲ್ಲರಿಗೂ ಹಾಗೆ ಮಾಡ್ದ. ನಾವು ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾಂ ಶಾಂತಿ ಮೃಚ್ಛತಿ ಅಂತ ಗೀತೆಯಲ್ಲಿದೆ. ಅದು ಶಂಕರಾಚಾರ್ಯ ಬರೀತಾರೆ, ಪರೋಪಕಾರ ನಿರಪೇಕ್ಷೆಯ ಉಪಕರ್ತ ಸುಹೃತ್ ಅಂದಿದ್ದಾರೆ. ನಮ್ಮಿಂದ ಪ್ರತಿಫಲವನ್ನು ಅಪೇಕ್ಷಿಸದೆ, ನಮ್ಮಿಂದ ಪೂಜಾದಿಗಳನ್ನಾಗಲಿ ಏನನ್ನೂ ಅಪೇಕ್ಷಿಸಿಕೊಳ್ಳದೆ ನಮಗೆ ಸಹಜವಾಗಿ ನಮಗೆ ಅನುಕೂಲವಾಗಿ ನಡ್ಕೊಳ್ಳೋದು, ಇಂದ್ರಿಯ ಶಕ್ತಿ ತುಂಬೋದು, ಎಲ್ಲ ಇದನ್ನು ಮಾಡೋದು ಅವನು ಸುಹೃತ್ ಅಂತ. ಅನ್ನ ನೀರು ಗಾಳಿ ಬೆಳಕು ಕೊಡೋದು, ಪಂಚಭೂತ ಮಾಡೋದು, ದೇಹೇಂದ್ರಿಯ ಶಕ್ತಿ ತುಂಬೋದು, ಎಲ್ಲವನ್ನು ಮಾಡ್ತಾ ಇದ್ದಾನೆ. ಅದನ್ನ ಅವನು ಪರಮಾತ್ಮ ಸುಹೃತ್. ಹೃತ್ ಅಂದ್ರೆ ಹೃದಯ ಅಂತ ಅರ್ಥ.
ಸು ಅಂದ್ರೆ ಒಳ್ಳೆಯ ಹೃದಯ ಅಂದ್ರೆ ಅವನ ಹೃದಯ ಯಾವ ಪ್ರತಿಫಲನ ಅಪೇಕ್ಷಿಸಿಕೊಳ್ಳದೇನೆಯೇ ಎಲ್ಲರಿಗೂ ಮೆಚ್ಚುಗೆಯನ್ನು ತೋರಿಸುವಾಗ ಎಲ್ಲರಿಗೂ ಅನುಕೂಲವಾಗಿ ನಡ್ಕೊಳ್ಬೋದು. ಸುಷ್ಠು ಹೃದಯ ಯಶ ಸುಹೃತ್ ಸುಹೃತ್ ಸುಹೃದವು ಸುಹ ಒಳ್ಳೆ ಹೃದಯ, ಶೋಭನವಾದ ಹೃದಯ, ಅತ್ಯಂತ ಕಾರುಣ್ಯಮಯವಾದ ಹೃದಯ, ಅತ್ಯಂತ ಪ್ರೇಮಮಯವಾದಂಥ ಹೃದಯ ಅವನು ಸುಹೃತ್ ಹೃದಯ ಸ್ವಭಾವದ ಹಾಗಿದ್ದಾನೆ. ಇನ್ನು ನೋಡೋದಕ್ಕೂ ನಮ್ಮ ಮನಸ್ಸನ್ನೇ ಅಪಹಾರ ಮಾಡ್ತಾನೆ. ಮನೋಹರ ಹಂಸ ಮೋಹನ ರೂಪಾಯ ಅಂತ ಗಂಡಸಿಗೂ ಮೈ ಪರ್ಸ್ಕೋತಾ ಇದ್ದಂತೆ. ಕೃಷ್ಣ ನೋಡಿದ, ಅಯ್ಯೋ ಏನು ಕಲ್ಯಾಣ ಸರ್ವಾಂಗ ಸುಂದರ ಪರಮಾತ್ಮ, ಹೇಗೆ ಅವನ ಕಣ್ಣು ನೋಡ್ತಿದ್ರೆ ಅಲ್ಲೇ ನೆಟ್ಟು ಬಿಡ್ತೇವೆ ನಮ್ಮ ದೃಷ್ಟಿ. ಅವನ ಮುಖ ಯಾವ ಭಾಗವನ್ನು ನೋಡ್ತೀವೋ ಅಲ್ಲೇ ನಿಂತು ಬಿಡ್ತೇವೆ ನಮ್ಮ ಮನಸ್ಸು. ಅಂಥ ರೂಪ ಪರಮಾತ್ಮ ರೂಪ ದಿವ್ಯ ಸುಂದರ. ನಮ್ಮ ಮನಸ್ಸನ್ನೇ ಹರತಿ ಇತಿ ಮನೋಹರ ಹರನಾಥ. ನಮ್ಮ ಮನಸ್ಸನ್ನು ಕದ್ದು ಬಿಡ್ತಾನೆ. ಒಂದು ಸಲ ನಮ್ಮ ದೃಷ್ಟಿಗೆ ಅವನು ಬಿದ್ದ ಅಂದ್ರೆ ಇನ್ನು ಬಿಟ್ಟು ಬರೋಕ್ಕಾಗಲ್ಲ ನಮ್ಮ ಇಂದ್ರಿಯಕ್ಕೆ ಮನಸ್ಸಿಗೆ. ಆಯ್ತು ಅಲ್ಲೇ ಕೂತ್ಕೊಳ್ಳುತ್ತೆ. ಅಪಹಾರಿ ಮನೋಹರ, ಮನಸ್ಸಿಗೆ ಬಹಳ ಖುಷಿಯನ್ನು ತಂದು ಆತನು, ನಮ್ಮ ಮನಸ್ಸನ್ನು ಅಪಹಾರ ಮಾಡುವ ಆತನು ಸುಂದರವಾಗಿರ್ತಕ್ಕವನು ದರ್ಶನ. ಸ್ವತಃ ಅವನಿಗೆ ದ್ವಿತ ಕ್ರೋಧ, ಸಿಟ್ಟನ್ನು ಗೆದ್ದಿದ. ಯಾಕೆ ಸಿಟ್ಟು ಗೆದ್ದಿದ ಅಂತಂದ್ರೆ, ಸಿಟ್ಟು ಯಾವಾಗ ಬರುತ್ತೆ ಅಂದ್ರೆ ಆಸೆಗೆ ಅಡ್ಡಿ ಬಂದು ಸಿಟ್ಟು ಬರುತ್ತೆ. ಅವನ ಆಸೆಗೆ ಅಡ್ಡಿನೇ ಬರೋಲ್ಲ. ಹೇಳಿದ ಅವನ ಆಸೆಯೇ ಇಲ್ಲ. ಆಸೆಗೆ ಕಾರಣ ಅಜ್ಞಾನ, ಅವಿದ್ಯೆ. ಅವಿದ್ಯೆಯನ್ನು ಕಳ್ಕೊಂಡವನಾದ್ರಿಂದ ಕಾಮ ಇಲ್ಲ. ಕಾಮ ವಿದ್ಯೆ ಮೇಲೆ ಕಾಮಗೆ ಅಡ್ಡಿ ಬಂದು ಕೋಪ ಬರಲ್ಲ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ. ಕಾಮ ಕೇನಚಿತ್ ಪ್ರತಿಹನ್ಯಮಾನ ಕ್ರೋಧ ರೂಪೇಣ ಪರಿಣಮತೆ ಶಂಕರಾಚಾರ್ಯ ಇದ್ದಾರೆ. ನಾವೆಲ್ಲರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಹೋಗಬೇಡ ಅಂತ ಅಪ್ಪನೋ ಯಾರೋ ಅಂದ್ಬಿಟ್ಟು ಅಂದ್ರೆ ಸಿಟ್ಟು ಕೊಟ್ಬಿಡುತ್ತೆ. ಏನೋ ತಗೋಬೇಕು ಏನೋ ಮಾಡಬೇಕು ಅಂತ ಇಲ್ಲ ತಗೋಬೇಡ, ಇಲ್ಲ ಮಾಡಬೇಡ. ನಾವು ಅಂದ್ಕೊಂಡದಕ್ಕೆ ವಿರುದ್ಧವಾಗಿ ಹೇಳ್ಕೊಡ್ಲಿಕ್ಕೆ ಹಾವು ಬುಸ್ಕೊಂಡು ಹೆದ್ಬಿಡುತ್ತಲ್ಲ, ಹಂಗೆ ಬುಸ್ಗುಟ್ಟು ಬಿಡುತ್ತೆ ಮನಸ್ಸು, ಬುಸ್ಗುಟ್ಟತ್ತೆ, ಕೋಪ ಬಂದ್ಬಿಡುತ್ತೆ. ಆದರೆ ಪರಮಾತ್ಮನಿಗೆ ಎಲ್ಲವೂ ತಾನೇ, ಸ್ವಯಂ ಎಲ್ಲವನ್ನೂ ಅತೀತನು, ಪರಿಪೂರ್ಣನು. ಅವನು ನಿತ್ಯ ತೃಪ್ತ, ಆಪ್ತಕಾಮನಾಗಿ ನಿತ್ಯ ತೃಪ್ತನಾದ್ಮೇಲೆ ಬಯಕೆ ಎಲ್ಲಿಂದ ಬರುತ್ತೆ? ಬಯಕೆ ಬರ್ದಿದ್ಮೇಲೆ ಬಯಕೆ ಗಡ್ಡಿ ಅಂತ ಆಗತ್ತೆ. ಬಯಕೆ ಗಡ್ಡಿನೇ ಆಗಿದ್ಮೇಲೆ ಕೋಪ ಹಾಕ್ತಾನೆ ಬರುತ್ತೆ. ಆದರೂ ಈ ತೊಂದರೆ ಆದಾಗ ಕೋಪ ಬರುತ್ತೆ. ಆ ವ್ಯವಸ್ಥೆಯನ್ನು ಹಾಳು ಮಾಡುವ ಕಂಡ್ರೆ ನಮ್ಗೆ ಆಗಲ್ಲ. ಜಗತ್ತಿನ ವ್ಯವಸ್ಥೆ ಏನು ಅವನು ಇಟ್ಟಿದ್ದಾನೆ, ಜಗತ್ತಿಗೆ ಒಂದು ಸತ್ಯ, ಅಹಿಂಸೆ, ಧರ್ಮ, ನೀತಿ ಇದ್ದಾನೆ. ಇದನ್ನು ಹಾಳು ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಅವನು ಶಿಕ್ಷೆ ಕೊಡ್ತಾನೆ. ಅದಕ್ಕಾಗಿ ತಗೊಳ್ತಾನೆ ಕೋಪವನ್ನ. ಹೇಗೆ ನಾವು ಪೆನ್ ಬರೆಯಕ್ಕೆ ತಗೊಳ್ತೀವೋ ಅವನು ಕೋಪ ತಗೊಳ್ತಾನೆ. ಅವನು ಕೋಪಿಷ್ಠನ ಆಗೋಲ್ಲ. ನಾವು ಕ್ರುದ್ಧೋ ಜಾತಃ, ನಾವೇ ಕೋಪಿಗಳು ಆಗ್ಬಿಡ್ತೀವಿ. ಅವನು ಕೋಪವನ್ನು ತಗೊಳ್ತಾನೆ, ಅವನು ಇನ್ಸ್ಟ್ರೂಮೆಂಟ್ ಆಗಿ ತಗೊಳ್ತಾನೆ ಕೋಪವನ್ನ. ಅಜ್ಞಾನಿಗಳು ಅವರೇ ಕೋಪಿಗಳು ಆಗ್ಬಿಡ್ತಾರೆ. ಅವ್ರ ಕಣ್ಣು ಕೆಂಪಾಗ್ಬಿಡುತ್ತೆ, ಹಲ್ಲೆಲ್ಲ ಕಚ್ಕೋ ಶುರು ಆಗುತ್ತೆ, ಔಳ್ಳು ಕಚ್ಕೋತಾರೆ, ಬೆವರ ಶುರು ಆಗುತ್ತೆ, ಬಾಯೆಲ್ಲ ನಡುಗತ್ತೆ ಅಜ್ಞಾನಿಗಳಿಗೆ ಕೋಪ ಬಂದಾಗ. ಪರಮಾತ್ಮನು ಎಷ್ಟು ಆ ಕೆಲಸಕ್ಕೆ ಬೇಕೋ ಕೋಪ, ಅಷ್ಟು ಕೋಪವನ್ನು ಶಕ್ತಿ ತಗೊಂಡು ಅದನ್ನು ಮೆಟ್ತಾರೆ. ಆಮೇಲೆ ಮಾಮೂಲು ಅವನ ದ್ವಿತ ಕ್ರೋಧ, ದ್ವಿತ ಕ್ರೋಧ ಏನ ಸಹ ವೀರಬಾಹು, ವೀರೌ ಬಾಹೂ ಯಶ ಸಹ. ಅವನ ತೋಳುಗಳು ಎಂಥ ಪರಾಕ್ರಮ ಅಂತಂದ್ರೆ ಸೋಲೆ ಕಂಡಿಲ್ಲ, ಅದು ಆಯಾಸವನ್ನೇ ಕಂಡಿಲ್ಲ. 1 ಕೋಟಿ ಸೈನ್ಯ ಅವನ ಕಡೆ ಇರಲಿ, ಇವನು ಒಬ್ಬನೇ ನಿಂತ್ಕೊಳ್ಳಿ, ಎಷ್ಟೊತ್ತು ಬಿಲ್ಲಿಂದ ಹೊಡೆದು, ಎಷ್ಟೊತ್ತು ಗದೆಯಿಂದ ಹೊಡೆದು, ಎಷ್ಟೊತ್ತು ಕಟ್ಟಿ ಹೊಡೆದು ಅವನಿಗೇನು ಆಯಾಸ ಆಗಲ್ಲ. ತೋಳುಗಳು ಅಂಥ ಪರಾಕ್ರಮಶಾಲಿಯಾದ ತೋಳುಗಳನ್ನು ಹೊಂದಿರತಕ್ಕವನು. ವೀರ ಅಂದ್ರೆ ಪರಾಕ್ರಮ ಅಂತ, ಪರಾಕ್ರಮಯುತವಾದ ಬಾಹುವನ್ನು ತೋಳುಗಳನ್ನು ಉಳ್ಳವನು ಪರಮವೀರು. ಅವನು ವೀರಬಾಹು ಆಗಿದ್ದಾನೆ ಮೇಲೆ ನಮಗೆ ಕಷ್ಟ ಬಂದ್ರೆ ಅವನು ಕಾಪಾಡಕ್ಕೆ ಏನು ಕಷ್ಟ ಇಲ್ಲ. ಅವನು ತೋಳು ಅಂಥದ್ದು. ಅವನು ನಮ್ಮನ್ನು ಆಲಿಂಗನವಾಗಿ ಇಟ್ಕೊಂಡ್ಬಿಟ್ಟಾನೆ, ಯಾರು ಮುಟ್ತಾರೆ ನಮ್ಮನ್ನ. ಅವನ ಪಂಚೆ ಒಳಗೆ, ಅವನ ರಕ್ಷಣೆ ಒಳಗೆ ನಾವಿದ್ದು ಬಿಟ್ರೆ ಪರಿಪೂರ್ಣ ರಕ್ಷಣೆ. ಇನ್ನು ಅವನು ಬಿಟ್ಟು ಎಂಥ ಸ್ಟ್ರಾಂಗ್ ರೂಮಲ್ಲೇ ಇರಿ, ಎಲ್ಲೇ ಇರಿ, ನಮ್ಮ ಹೃದಯದಲ್ಲಿ ಹೊಕ್ಕಿರುವಂತಹ ಭಯಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ ಅಂತ ಅನ್ಸುತ್ತೆ. ಪರಮಹಂಸರು ಕಾಶಿ ಯಾತ್ರೆಗೆ ಹೋಗ್ತಿರ್ಬೇಕಾದ್ರೆ ರಾಮಕೃಷ್ಣ ಪರಮಹಂಸರು ಶಾರದಾದೇವಿ ಕರ್ಕೊಂಡು ಹೋಗ್ತಾ ಇದ್ರು. ರಾಮಕೃಷ್ಣ ಏನು ಇಲ್ಲ ಕೈಯಲ್ಲಿ, ಎಂದೂ ಇಲ್ಲ ಅಂತ. ಸಂಜೆ ಆಗ್ಬಿಡ್ತು. ಒಂದ್ ಕಡೆ ಹೋಗ್ತಿರ್ಬೇಕಾದ್ರೆ ಸಂಜೆ ಆಗ್ತಾ ಇದೆ, ಯಾವುದೋ ಬಯಲು ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ನಂಗೆ ತುಂಬಾ ಭಯ ಆಗ್ತಾ ಇದೆ ಅಂದಿರುತ್ತೆ. ಯಾಕೆ ಭಯ ಆಗುತ್ತೆ, ಏನಿದೆ ನಿನ್ನ ಹತ್ರ?
ಏನೂ ಇಲ್ಲ. ಏನು ಇಲ್ಲದೆ ಅಂತ ಭಯ ಆಗೋ ಕಾರಣ ಇಲ್ಲ ಅನ್ನಂತೆ. ಇಲ್ಲ ಏನೋ ಇಟ್ಕೊಂಡಿದೀಯಾ ಅಂತ. ಕೊನೆಗೆ ಅವ್ರು ಹೇಳಿದ ಅಕಸ್ಮಾತ್ ಕಾಶಿಗೆ ಹೋದಾಗ ನಿಮಗೆ ದುಡ್ಡು ಗಿಡ್ಡು ಕಷ್ಟ ಬಂದ್ಬಿಟ್ರೆ ಆಪತ್ತು ಇರ್ಲಿ ಅಂತ ಹೇಳ್ಬಿಟ್ಟು ಚಿನ್ನದ ಗುಂಡನ್ನ ರವೆ ಉಂಡೆ ಒಳಗೆ ಒಂದು 50-60 ರವೆ ಉಂಡೆ ಎಲ್ಲಾ ರವೆ ಉಂಡೆ ಚಿನ್ನದ ಗುಂಡು ಇಟ್ಕೊಂಡಿದ್ದಂತೆ. ಕೊಡಲಿ ಅಂತಂದಂತೆ. ಅಷ್ಟು ರವೆ ಉಂಡೆ ತಗೊಂಡು ಎಲ್ಲಾ ಉಂಡೆಯನ್ನು ಹೊಡೆದು ಇಷ್ಟು ಒಂದು ಕೈ ತುಂಬಾ ಆಯ್ತಂತೆ ಇದು ಗುಂಡು ಜೋರ ಎಷ್ಟು ಅಂತ ಹೇಳಲ್ಲ. ಈಗ ಬಾ ಭಯ ಇಲ್ಲ ನಡಿ ಹೋಗೋಣ ಅಂತೆ. ಏನ್ ಪುಣ್ಯಾತ್ಮರು. ವೈರಾಗ್ಯ ಚಕ್ರವರ್ತಿಯಿಂದ ಪರಮಹಂಸರು ಕಾಮಿನಿ ಕಾಂಚಿನ ವಿರಕ್ತಿಯನ್ನು ಅಲ್ಲಿ ಕೇಳಬೇಕು. ಅದ್ಭುತ ಆ ಪರಮಹಂಸರ ವೈರಾಗ್ಯ, ಅವರ ಅಂತರ್ಮುಖತೆ, ಅವರ ಆ ತಹತಹತೆ ಲೋಕೋತ್ತರವಾದಂತಹ ನಡವಳಿಕೆ. ವಿದಾರಣ ವಿದಾರಣ ಅಂದ್ರೆ ಶತ್ರುವನ್ನು ಸೀಳುವ ಆತನು ಅಂತ ಅರ್ಥ. ದುಷ್ಟರನ್ನು, ಶತ್ರುಗಳನ್ನು, ಜಗತ್ ಕಂಟಕರನ್ನ ಸೀಳು ಹಾಕುವನು ಅಂತ ಬಗೆದು ಬಿಡ್ತಾನೆ. ಹಿರಣ್ಯ ಕೇಳಿಸ್ತಾ ಇಲ್ಲಮ್ಮ? ನರಸಿಂಹ ಅಂದೆ. ನರಸಿಂಹಸ್ವಾಮಿ ಹೌದು. ವಜ್ರ ನಖಾಯ ವಿದ್ಮಹೆ ತೀಕ್ಷ್ಣ ದೃಷ್ಟಾಯಿದೀವಿ ತನ್ನೋ ನಾರಸಿಂಹ. ಅವನು ಆಯುಧದಿಂದ ಸಾಯಬೇಕು, ಆಗ್ಬಾರ್ದು ಅಂತ ಕೇಳ್ಕೊಂಡ. ಅವನಿಗೆ ಆಯುಧ ಬೇಕಾ ಸಾಯಿಸಕ್ಕೆ? ಉಗ್ರ ವಜ್ರ, ಅವನಿಗೆ ವಜ್ರ ನಖ ಹೀಗೆ ಹಾಕಿದ. ಹಾಗೆ ಹಲಸೆ ಹಣ್ಣು ಕಿತ್ಬಿಟ್ಟ ಅವನು, ಹೀಗೆ ಹರಿದು ಬಿಟ್ಟ. ಅವನು ಹರಿದಿದ್ದು ಸಾಯಿಸ್ಬೇಕು ಅಂತಲ್ಲ. ಇಂಥ ಪುಣ್ಯಾತ್ಮ ಹೊಟ್ಟೆಯಲ್ಲಿ ಪ್ರಹ್ಲಾದ ಬಂದಲ್ಲ, ಇನ್ನೊಬ್ಬ ಪ್ರಹ್ಲಾದ ಇದಾನ ನೋಡ್ಬೇಕು ಅಂತ ಆ ಭಾಗ ಬಗದ. ಅಯ್ಯೋ ಇಂಥ ಮಹಾತ್ಮ ಇವನು ಹೊಟ್ಟೆ ಬರ್ಬೇಕಾದ್ರೆ ಇನ್ನೊಬ್ಬ ಪ್ರಹ್ಲಾದ ಇದ್ರೆ ಅದನ್ನು ತಗೊಂಡ್ಬಿಡೋಣ, ಆ ಪ್ರಹ್ಲಾದ ನೋಡ್ಬೇಡ ಅಂತ ಹೇಳಿ ಬಗದ. ಆದ್ರೆ ಸತ್ತು ಹೋಗ್ಬಿಟ್ಟ. ಏನು ಮಾಡಕ್ಕಾಗುತ್ತೆ? ಪರಮಾತ್ಮ ಸಾಯಿಸ್ಬೇಕು ಅಂತ ಏನು ಇರಲಿಲ್ಲ ಅವನಿಗೆ. ಮಹಾಕಾರುಣ್ಯಮೂರ್ತಿ ಅವನು. ಅವನಿಗೆ ಆಶ್ಚರ್ಯ, ಇಂಥ ದುಷ್ಟನಲ್ಲಿ ಇಂಥ ಮಹಾತ್ಮ ಎದ್ದು ಬಂದ್ಬಿಟ್ಟಿದಾನಲ್ಲ ಅಂತ ಪರಮಾತ್ಮನಿಗೆ ಆಶ್ಚರ್ಯ. ಆ ಪ್ರಹ್ಲಾದ ಎದ್ದು ಬಂದಿದ್ದು. ವೀರಬಾಹು ವಿದಾರಣ ಸೀಳುವಾಸನು ಅಂತ. ಇನ್ನು 50ನೇ ಶ್ಲೋಕ. ಸ್ವಾಪನಃ ಸ್ವವಶೋ ವ್ಯಾಪಿ ಸ್ವಾಪನ ಸ್ವವಶೋ ವ್ಯಾಪಿ ನೈಕಾತ್ಮ ನೈಕ ಕರ್ಮ ಕೃತ್ ನೈಕ ಕರ್ಮ ಕೃತ್ ವತ್ಸರೋ ವತ್ಸಲೋ ವತ್ಸಿ ವತ್ಸಲೋ ವತ್ಸಿ ರತ್ನಗರ್ಭೋ ಧನೇಶ್ವರ. ಗರ್ಭೋ ಧನೇಶ್ವರ ಚಲೋ ಚಲೋ ರುಚಿ. ವ್ಯಾಪಿ ನೈಕ ಕರ್ಮ ಕೃತ್ ವತ್ಸರೋ ವತ್ಸಲೋ ವತ್ಸಿ ರತ್ನಗರ್ಭೋ ಧನೇಶ್ವರ. ಸ್ವಾಪನಃ ಸ್ವವಶಃ ವ್ಯಾಪಿ ನೈಕಾತ್ಮ ನೈಕಕರ್ಮ ಕೃತ್ ವತ್ಸರಃ ವತ್ಸಲಃ ವತ್ಸಿ ರತ್ನಗರ್ಭಃ ಧನೇಶ್ವರಃ. ಸ್ವಾಪಯತಿ ಇತಿ ಸ್ವಾಪನಃ. ನಮಗೆ ನಿಜವಾಗಿ ನಿದ್ದೆ ಬರೋದು ಪರಮಾತ್ಮನ ಅನುಗ್ರಹದಿಂದಲಂತೆ. ಪರಮಾತ್ಮ ನಮ್ಗೆ ನಿದ್ದೆ ಕೊಡ್ತಾರಂತೆ. ಯಾಕೆಂದ್ರೆ ತನ್ನತ್ತ ಕರ್ಕೋಬೇಕು ಅಂತ. ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಟ್ಟೆ ನಿನ್ನನ್ನ ಆಟ ಆಡ್ಕೊಂಬ ಅಂತ ಹೇಗೆ ತಾಯಿ ಮಗುವನ್ನ ಹಾಲು ಕುಡಿಸಿ ಊಟ ಮಾಡಿಸಿ ಮಾಡ್ಕೊಂಡು ಕಳಿಸ್ತಾಳೋ, ಸುಸ್ತಾದ್ಮೇಲೆ ಮತ್ತೆ ಅಮ್ಮನತ್ತಿಗೆ ಬಂದ್ಬಿಟ್ಟು ಎಲ್ಲ ಅಮ್ಮನತ್ರ ಶುಶ್ರೂಷೆ ಮಾಡಿಸ್ಕೊಳ್ತೋ, ಅದೇ ರೀತಿ ನಮ್ಮೆಲ್ಲರಿಗೂ ತಂದೆ ತಾಯಿಯಾದಂತಹ ಪರಮಾತ್ಮ ನಮ್ಮೆಲ್ಲರನ್ನು ಹಗಲೆಲ್ಲ ಪೂರ್ತಿ ಪ್ರಪಂಚ ಕಳಿಸಿರ್ತಾನೆ. ಎಲ್ಲ ಸುಸ್ತಾಗತ್ತೆ ಅಂತ ಗೊತ್ತಾಗತ್ತೆ ಅವನಿಗೆ. ಅವನು ಹೃದಯಕ್ಕೆ ಸಾಕ್ಷಿ ಆದ್ದರಿಂದ, ಓ ನನ್ನ ಮಗ ಸುಸ್ತಾಗ್ಬಿಟ್ಟಿದ್ದಾನೆ, ಇನ್ನು ಅವನು ಹೆಚ್ಚಿಗೆ ಹೊತ್ತು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಮೆಲ್ಲಿಗೆ ಸ್ವಾಪಯತಿ ನಮ್ಮನ್ನೆಲ್ಲ ಮಲಗಿಸ್ತಾನೆ, ನಿದ್ದೆ ಕೊಡ್ತಾನೆ, ತನ್ನಲ್ಲಿ ಒಂದ್ ಮಾಡ್ಕೊಳ್ತಾನೆ ಅಂತ. ಇದರಲ್ಲಿ ಉತ್ತರ ಗೋಗ್ರಹಣ ಅಂತ ಇದರಲ್ಲಿ ಮಹಾಭಾರತದಲ್ಲಿ ಒಂದು ಪ್ರಸಂಗ. ಅಂದ್ರೆ ಪಾಂಡವರಿಗೆ ಅಜ್ಞಾತವಾಸದ ಕೊನೆಯ ದಿವಸ, ಅದು ಅಜ್ಞಾತವಾಸದಲ್ಲಿ ಇದ್ದಾಗಲೇನೆ ಪಾಂಡವರನ್ನು ಗುರುತಿಸಿಬಿಟ್ರೆ ಮತ್ತೆ 13 ವರ್ಷ ವನವಾಸ ಆಗ್ಬೇಕು ಅಂತ ಹಿಂದೆ ಷರತ್ತಿತ್ತು. ಇವಾಗ ಅವರನ್ನು ಕಂಡು ಹಿಡಿಬೇಕು ಅಂತ ಹೇಳ್ಬಿಟ್ಟು ದುರ್ಯೋಧನ, ಭೀಷ್ಮ, ದ್ರೋಣ, ಕೃಪಾ ಎಲ್ಲರ ಸಮೇತ ಕರ್ಣ ಸಮೇತವಾಗಿ ಉತ್ತರ ಗೋಗ್ರಹಣಕ್ಕೆ ಅವನು ಅಲ್ಲಿದ್ದಾನೆ ಅಂತ ರೂಮರು, ಅಲ್ಲೇ ಇರಬೇಕು, ವಿರಾಟ್ ನಗರಲ್ಲೇ ಇರಬೇಕು ಅಂತ. ಹೇಗೆ ಹೋಗೋದು? ಅಲ್ಲಿ ಅವ್ರ ಹಸುಗಳನ್ನೆಲ್ಲ ಬಿಟ್ಟಿದ್ನಲ್ಲ, ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋದ್ರೆ ಅವಾಗ ವಿರಾಟ ಕಳಿಸ್ತಾನೆ ಪಾಂಡವರನ್ನ ಬಿಡಿಸ್ಕೊಂಡ್ ಬಂದಿದ್ದ. ಅವಾಗ ನಾವು ಹಿಡ್ಬೋದು ಅಂತ ಆ ಪ್ಲಾನ್ ಮೇಲೆ ಮಕ್ಕಳು ಹೋಗಿರ್ತಾರೆ. ಹೋಗ್ಬಿಟ್ಟು ಹಸುಗಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಂದು ಹೇಳ್ತಾರೆ ಗೊಲ್ಲರು, ಮಹಾರಾಜರೇ ಅಷ್ಟು ಹಸುಗಳನ್ನು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ತಕ್ಷಣ ಆ ಉತ್ತರ ಕುಮಾರ ನಾನು ಹೋಗ್ತೀನಿ ಹಾಗೆ ಅಂತಾನೆ. ಉತ್ತರ ಕುಮಾರ ನಂಗೆ ಸದ್ಯ ಸಾರಥಿ ಇಲ್ಲ, ಸಾರಥಿ ಇದ್ಬಿಟ್ಟಿದ್ದೆ ನಾನು ಎಲ್ಲ ಬಡ್ದುಬಿಟ್ಟು ಕಾರಣ ಭೀಷ್ಮನು, ದ್ರೋಣನ್ನು, ದುರ್ಯೋಧನ ಬಡ್ದುಬಿಟ್ಟು ಎಲ್ಲ ಬಡ್ಬಿಡ್ತಿದ್ದೆ, ಹಾಗೆ ಹೀಗೆ ಕೊಚ್ಕೋತಾ ಇದ್ದೆ ಹಂಗೆ ಮುಂದೆ. ಆಮೇಲೆ
ಆ ಕಂಕ ಇದ್ನಲ್ಲ ಧರ್ಮರಾಜ, ಇಲ್ಲ ಒಳ್ಳೆ ಸಾರಥಿ ಇದ್ದಾನೆ ಕಳ್ಸ್ಕೊಡ್ತೀನಿ ಅಂತ ಹೇಳಿ, ಬೃಹನ್ನಳೆ ಇದ್ದಾಳಲ್ಲ ಬಹಳ ಒಳ್ಳೆ ಸಾರಥಿಯವಳು, ಬಹಳ ಗಟ್ಟಿಗೆ, ಅವಳು ಮಾಡ್ತಾ ಹಾಗೆ. ಹೌದಾ ಅಂತ ಹೇಳ್ಬಿಟ್ಟು ಅವಳನ್ನ ಮಾಡ್ಬಿಟ್ಟು ಉತ್ತರ ಕುಮಾರನ ಜೊತೆ ಸಾರಥಿ ಕಳ್ಸ್ಕೊಟ್ಬಿಡ್ತಾರೆ. ಸಾರಥಿ ಮಾಡಿ ಕಳ್ಸ್ಕೊಟ್ಟು ನೋಡ್ತಾನೆ. ಹತ್ತತ್ತ ಬಂದಾಗ ಆ ಕೌರವ ಸೇನೆ ಸಮುದ್ರೋಪಮವಾಗಿದೆ. ನಡುಗೋಗ್ಬಿಟ್ಟ ಆ ಉತ್ತರ ಕುಮಾರ. ಬರನಳೆ ತಿರುಗಿಸೋ ರಸವನ್ನ ಅಂದ. ಯಾಕೆ ಅಂದ, ಅಯ್ಯೋ ಖಂಡಿತ ಬೇಡ, ನಾವು ಸತ್ತು ಹೋಗ್ತೀವಿ, ತಿರುಗಿಸು ಮನೆ ಹೋಗೋಣ ಅಂತ. ಈಗ ಹಂಗಲ್ಲ, ಬೇಡ, ನಾವು ಬಂದ್ಮೇಲೆ ಹೋಗ್ಲೇಬೇಕು, ಮಾಡ್ಲೇಬೇಕು. ಮಹಾರಾಯ ಸುಮ್ಮನಿರು, ಹಂಗ ಅನ್ಬೇಡ, ನೀವು ಹೋಗಬಾಗದು, ತಿರುಗಿಸಿ ಹೊಡಿತಾನೇ ಇದ್ದಾನೆ. ಹೊತ್ತತ್ತು ಹೋಗ್ತಾ ಇದ್ದಾನೆ. ಇವನು ಆಗಲ್ಲ ಅಂತ ಹೇಳಿ ಹಿಂದಿಗೆ ಹಾರು ಓಡ್ಬಿಟ್ಟ, ಓಡಶು ಮಾಡ್ಬಿಟ್ಟ. ನೋಡ್ತಾನೆ ಅರ್ಜುನ ಇಲ್ಲವೇ ಇಲ್ಲ, ಓಡ್ತಾ ಇದ್ದಾನೆ. ಇವನು ಅಲ್ಲೇ ರಥನ ಕುದುರೆನ ಇಲ್ಲ ಕಟ್ಟಿಬಿಟ್ಟು ಅವನು ಓಡ್ದ, ಅವನು ಹಿಂದೆ ಓಡ್ದ. ಇವನು ಒಂದ್ ಹೆಜ್ಜೆ ಹೆಜ್ಜೆ 4 ಹೆಜ್ಜೆ ಇರ್ತಿದ್ದಂತೆ ಅರ್ಜುನ, ಅಷ್ಟು ಫಾಟ ಓಡ್ದಂತೆ. ಓಡ್ದು ಮುಡಿ ಹಿಡ್ಕೊಂಡು ಎಳಕ ಬಂದ, ಐ ಬಾರ ಹೇಗೆ ಅಂತ. ಏನ್ ಯುದ್ಧಕ್ಕೆ ಬಂದು ಹೇಡಿಯಾಗಿ ಓಡ್ತಾರನೋ, ಛತ್ತಿನಾಗಿ ಹುಟ್ಟಿ ಎತ್ತದ ನಿಂದು ಹಾಗೆ ಹೇಗೆ ಅಂತ. ಮಹಾರಾಯ ನೀನ್ ಕಾಲು ಬಿಡ್ಕೋತೀನಿ, ದಮ್ಮಯ್ಯ ನಾನು ಬಿಡು, ನಾನು ಸತ್ತೋಗ್ತೀನಿ, ನಂಗೆ ಆಗಲ್ಲ, ಹಸು ಹೋದ ಪರವಾಗಿಲ್ಲ, 1000 ಹಸು ಅಪ್ಪು ಕೊಡಿಸ್ತೀನಿ, ನಾನು ತಗೊಂಬೋಣ. ಬೇಡ 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 ಅಂತ. ಹಾಗಾದ್ರೆ ವಿಷಯ ಬೇಡ, ನಾನಿದ್ದೀನಿ, ನೀನ್ ಸಾರಥ್ಯ ಮಾಡು. ನಾನು ಕೇಳಿದೆ, ನೀನ್ ಯಾರು? ನಾನು ಅರ್ಜುನ ಅಂತ. ಹೌದೇ? ಅರ್ಜುನ ಕೂಡ ಧೈರ್ಯ ಬಂದ್ಬಿಡ್ತು. ಸರಿ, ಹಾಗಾದ್ರೆ ನಾನು ಸಾರಥ್ಯ ಮಾಡಿ ನೋಡಿ, ಹೋಗೋಣ. ಆ ಶಮಿ ವೃಕ್ಷದಲ್ಲಿ ನನ್ನ ಗಾಂಡೀವ ಧನಸ್ಸಿದೆ, ಅದನ್ನ ಹತ್ತಿ ಕೊಡು, ನಾ ತಗೊಂಡ್ಬಿಟ್ಟು ಆಮೇಲೆ ಯುದ್ಧ ಮಾಡ್ತೇನೆ. ಇವನ್ನೇ ಹತ್ತಿಸ್ತಾನೆ. ಇವನು ಹೊತ್ತಂಗೆ ಹೋಗ್ತಾನೆ. ಅಲ್ಲಿ ಹೆಣ ಇದೆ, ನಾನು ರಾಜ್ಕುಮಾರ, ಹೆಣ ಮುಟ್ಟಲ್ಲ ಹಾಗೆ ಅಂತ. ಹೆಣ ಅಲ್ಲ ಕಣೋದು, ಹೆಣದ ಆಕಾರದಲ್ಲಿ ಕಟ್ಟಿದೀವಿ ಅಷ್ಟೇ. ಅದು ಭೀಮನ ಗದೆ, ಇದು ಧರ್ಮರಾಜನ ಬಿಲ್ಲು, ಈ ಕಡೆ ಇದೆ, ಅದು ನನ್ನ ಗಾಂಡೀವ, ಇದನ್ನ ನಮ್ಮಲ್ಲಿ ಇಳಿಸ್ಕೊಡು, ಆ ಬಚ್ಚ ಕೊಡು ಅಂತ ಹೇಳ್ಬಿಟ್ಟು ಇವನನ್ನೇ ಹಚ್ಚಿಬಿಟ್ಟು ಗಾಂಡೀವ ಧನಸ್ಸನ್ನು ಇದನ್ನು ಇಳಿಸ್ಕೊಂಡ್ಬಿಟ್ಟು ಬರ್ತಾನೆ. ಯುದ್ಧಕ್ಕೆ ಬರ್ತಾನೆ. ಬಂದಾಗ ಇವಾಗ ಯಾಕಂದ್ರೆ ಯುದ್ಧ ಮಾಡ್ಬೇಕು ಅಂತ ಹೊತ್ತಾಗ್ತಾ ಇದೆ. ಸಂಜೆ 5:05 ಆಗ್ಬಿಟ್ಟಿದೆ. ಆ ಇದಾಗ ಮನೇಲಿ ಕರುಗಳ ಕೂಗ್ಕಾಗ್ತಾ ಇದೆ. ಒಂದು ಕೆಲಸ ಮಾಡು, ಇವಾಗ ಯುದ್ಧ ಮಾಡೋ ಟೈಮ್ ಅಲ್ಲ, ರಸವನ್ನ ಹಿಂದೆ ಈ ಕಡೆ ಹಿಂದ್ಗಡೆ ಹೋಗ್ಬಿಟ್ಟು ಆ ಹಸುರ ಕಡೆ ಹೊಡೆಸ್ಕೊಂತಾನೆ. ಹಸುರ ಕಡೆ ಹೊಡೆದ್ಬಿಟ್ಟು ಆ ಹಸುವನ್ನು ಹೊಡಿತಾ ಇದ್ದಲ್ಲ ಅವ್ರಿಗೆಲ್ಲ ಬಾರಿಸ್ಬಿಟ್ಟು ಹಸುವನ್ನು ತಿರುಗಿಸ್ಬಿಡ್ತಾರೆ. ಹಸುಗಳ ವಾಪಸ್ ಓಡಿಸುವಾಗುತ್ತೆ ಮತ್ತೆ ವಿರಾಟ್ ನಗರಕ್ಕೆ. ಇವರು ಯುದ್ಧ ಮಾಡಕ್ಕೆ ಬರ್ತಾರೆ. ಯಾರು? ಕೌರವರು ಯುದ್ಧ ಮಾಡಕ್ಕೆ ಬರ್ತಾರೆ. ಏನ್ ಮಾಡ್ತಾರೆ, ಎಷ್ಟು ವೇಗವಾಗಿ ಮಾಡೋ ಅರ್ಜುನ ಅಂತಂದ್ರೆ, ಹಸುಗಳ ಮುಂಚೆ ಬೆಳೆಸ್ಬಿಟ್ಟ, ಹಸುಗಳ ಮನೆ ಕಡೆ ಓಡೋಯ್ತು. ಹಸುಗಳ ಮನೆ ಓಡೋದ್ಮೇಲೆ ಇವರು ಯುದ್ಧಕ್ಕೆ ಬಂದ್ರೆ ಅರ್ಜುನ ಏನು ಸಮನೆ ಪ್ರಜ್ಞೆ ನೋಡಿ. ಆ ಟೈಮಲ್ಲಿ ಅರ್ಜುನ ಸಂಮೋಹನಾಸ್ತ್ರ ಅಂತ ಒಂದು ಅಸ್ತ್ರ, ಆ ಅಸ್ತ್ರವನ್ನ ನಾರಾಯಣ ಸ್ಮರಣೆ ಮಾಡಿಕೊಂಡು ಅದು ಎಲ್ಲರೂ ಮಲಗಿಸುವಂತಹ ಸ್ವಾಪನ, ಅದು ಸ್ವಾಪನಾಸ್ತ್ರ ಅಂತ ಹೇಳ್ತಾರೆ ಅದಕ್ಕೆ. ಸ್ವಾಪನಾಸ್ತ್ರ ಅಂತಂದ್ರೆ ಎಲ್ಲ ಮಲ್ಕೊಂಡ್ಬಿಡ್ತಾರೆ. ಅಸ್ತ್ರ ಹೊಡೆದು ಬಿಟ್ರೆ ಯಾರಿಗೂ ಇದೇ ಇರಲ್ಲ ಅಂತ. ಅರ್ಜುನ ಅಂತಾನೆ, ನೋಡು ಯುದ್ಧ ಮಾಡೋಕೆ ಟೈಮ್ ಅಲ್ಲ, ಈಗ ಸಮಯವೂ ಅಲ್ಲ, ಇವಾಗ ನಾನು ಒಂದು ಕೆಲಸ ಮಾಡ್ತೀನಿ, ಎಲ್ಲರೂ ಬೆಳೆಸ್ಬಿಡ್ತೀನಿ. ಅದು ಭೀಷ್ಮರು ಮಾತ್ರ ಇದಕ್ಕೆ ಇದಾಗಲ್ಲ. ಆದ್ರೆ ಭೀಷ್ಮರಿಗೆ ಯುದ್ಧ ಮಾಡೋಕ್ಕಾಗಲ್ಲ, ಅವ್ರು ಸ್ಟನ್ ಆಗಿರ್ತಾರೆ, ಅವ್ರು ಏನು ಮಾಡೋಕ್ಕಾಗಲ್ಲ. ಅವ್ರ ಬಿಲ್ಲು ಬಾಳ ಹಾಗೆ ಕೂತಿರ್ತಾರೆ, ನೋಡ್ತಿರ್ತಾರೆ. ಅವ್ರು ನೋಡ್ತಿದ್ದು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಆದ್ರೆ ಇವರೆಲ್ಲರೂ ಮಲ್ಕೋತಾರೆ. ನೀನು ಯಾರ್ಯಾರು ಬೇಕೋ ಅದು ತಗೋ, ನಾನು ಮಾತ್ರ ಅವ್ರದ್ದು ಏನು ಮುಟ್ಟಲ್ಲ. ಅಸಹ್ಯ ನನಗೆ. ಅವ್ನ ಕಿರೀಟ ಆಗಲಿ, ಕೇಯೂರಾಗಲಿ, ಕುಂಡಲಾಗಲಿ, ಬಟ್ಟೆ, ಇವನು ಅಯ್ಯೋ ಕರ್ಣನ್ ತುಂಬಾ ಚೆನ್ನಾಗಿದೆ, ದುರ್ಯೋಧನ ಇನ್ನೂ ಚೆನ್ನಾಗಿದೆ, ದುಶ್ಯಾಸನ ಬಹಳ ಚೆನ್ನಾಗಿದೆ, ಅವನು ಚೆನ್ನಾಗಿದೆ, ಎಲ್ಲರದ್ದು ಗುಡ್ಡೆ ಮಕ್ಕಳು, ಕಿರೀಟ, ತೋಳುಬಂದಿ, ಇದು ಹೊದಿಯೋ ಶಲ್ಯ ಎಲ್ಲ ತಗೊಂಡ್ಬಿಡ್ತಾನೆ. ತಗೊಂಡ್ಬಿಟ್ಟು ಆಯ್ತಾ ಅಂತಾನೆ, ಬೇಗ ಬೇಗ ಬಾ ಅಂತಾನೆ. ಭೀಷ್ಮಾಚಾರ್ಯರು ನೋಡ್ತಾನೆ ಇರ್ತಾರೆ, ಏನು ಮಾಡಕ್ಕೆ ಆಗಲ್ಲ. ಆ ಎಲ್ಲವನ್ನು ರಥಕ್ಕೆ ತುಂಬಿಸ್ಕೊಂಡ್ಬಿಟ್ಟು ವಾಪಸ್ಸು ಅವನು ಒಂದು ಕಿಲೋಮೀಟರ್ ಹೋದಾಗ ಇವ್ರು ಎದ್ದು ನೋಡ್ತಾರೆ, ನಿದ್ದೆನೇ ಎದ್ದು ನೋಡ್ತಾ ಇದ್ದಾರೆ. ಹೊದಿಯೋ ಬಟ್ಟೆನೇ ಇಲ್ಲ, ಯಾರಿಗೂ ಶಲ್ಯನೇ ಇಲ್ಲ, ಬರೀ ಇದಿದೆ. ನೋಡ್ತಾರೆ ಭೀಷ್ಮಾಚಾರ್ಯರು ಸುಮ್ಮನೆ ನಿಂತಿದ್ದಾರೆ. ಏನ್ ತಾತ, ಯಾಕೆ ನೀವು ಸುಮ್ಮನಿದ್ರಿ, ನಾವಲ್ಲ ಅವಾಗ ನೀವು ಯುದ್ಧ ಮಾಡೋದಲ್ವಾ ಹಾಗೆ ಅಂತ. ಮಹಾರಾಯ, ಅವನ್ ಪುಣ್ಯಾತ್ಮ ಧರ್ಮಾತ್ಮ, ನಿಮ್ ತಲೆಯೆಲ್ಲ ಕಡ್ದು ಹೋಗಿದೆ ತಾನೆ, ಯಾರು ಕೇಳೋರು ಇದ್ರು ಅಲ್ಲಿ. ಅವನಂಥ ಕೆಲಸ ಮಾಡೋನಲ್ಲ, ಅವನ್ ಮಹಾ ಧರ್ಮಾತ್ಮ. ನೀವೆಲ್ಲ ಎಲ್ಲ ಮಲಗಿ ಬಿದ್ದಿದ್ರಲ್ಲ, ಅಷ್ಟು ಜನ ತಲೆ ಕಡ್ದು ಹೋಗಿದ್ರು, ಯಾರಿಗೂ ಏನು ಮಾಡಕ್ ಆಗ್ತಿರ್ಲಿಲ್ಲ. ಅವನ್ ಮಾತ್ರ ಅಂತ ಕ್ರೂರ ಕೆಲಸ ಮಾಡೋದಿಲ್ಲ. ನನಗೂ ಏನು ಮಾಡಕ್ಕಾಗಲ್ಲ, ನನ್ನನ್ನು ಇದು ಮಾಡ್ಬಿಟ್ಟ, ಸ್ತಂಭನ ಮಾಡ್ಬಿಟ್ಟ. ಹಾಗಾಗಿ ತಗೊಂಡು ಹೋದ. ಬರ್ರಿ ಇವಾಗ ಆಯ್ತು, ಮಂಗಳಾರತಿ ಆಯ್ತು, ನಾವಿನ್ ಮನೆ ಹೋಗೋಣ. ಅಲ್ಲ ಅರ್ಜುನನ್ ಗೊತ್ತಾಯ್ತಲ್ಲ, ಇವಾಗ ಅವ್ರಿಗೆ ಅಜ್ಞಾತವಾಸ ಮುಂದುವರಿಬೇಕಲ್ಲ ಅಂತ. ಇಲ್ಲ, ಆ ಕಡೆ ಧರ್ಮರಾಜ ಇದ್ದಾನೆ. ಧರ್ಮರಾಜ ದಿನ ಎಸ್ತಾ ಇದ್ದಾನೆ. ಪಂಚಮೇ ವರ್ಷೆ 2 ಮಾಸ ಉಪಜಾಯಿತ ಅಂತ ಹೇಳಿ 5 ವರ್ಷಕ್ಕೆ 2 ತಿಂಗಳು ಹೆಚ್ಚಾಗುತ್ತೆ. ಚಾಂದಮಾನ ಸಂವತ್ಸರ ಪ್ರಕಾರವಾಗಿ ಅವ್ರು ಮುಗೀತು. ಇವತ್ತು ಬೆಳಗ್ಗೆಗೆ ಮುಗೀತು ಅಂತಾನೆ.
ಯೋ ನ್ಯಾಯವಾಯ್ತು ಅಂತ ಕೈಗೆ ಮಾಡ್ತಾನೆ ದುರ್ಯೋಧನ. ಏನ್ ಮಾಡಕ್ಕಾಗಲ್ಲ. ಇವಾಗ ಪ್ರಯೋಗ ಮಾಡಿ ಹಾಗೆ ಏನ್ ಮಾಡಿದ್ರು ಅಷ್ಟೇ. ಈಗ ಇನ್ನೊಂದ್ಸಲ ಹೋದ್ರೆ ಸರಿಯಾಗಿ ತಕ್ಷಾಸ್ತ್ರ ಆಗತ್ತೆ. ತೆಪ್ಪು ಹೋಗೋಣ ಮನೆಗೆ ಬರ್ರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬರ್ತಾರೆ. ಅವಾಗ ಒಂದು ಸ್ವಾಪನಾಸ್ತ್ರ ಅಂತ ಹೊಡೆಯೋದು ಅರ್ಜುನ. ಆ ಸ್ವಾಪನ ಅಂದ್ರೇನೋ ಅದು ನಾರಾಯಣನ ಕೊಟ್ಟಂತ ಅಸ್ತ್ರ. ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ. ಆ ಅಸ್ತ್ರ ಹೊಡೆದು ಬಿಟ್ರೆ ಯಾರಿಗೂ ಏನು ಮಾಡಕ್ಕಾಗಲ್ಲ. ಅಂಥ ದಿವ್ಯಾಸ್ತ್ರ ಅದು. ಅದು ಸ್ವಾಪನ ಅವನೇ ಆ ಅಸ್ತ್ರದಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲರಿಗೂ ನಿದ್ರಾ ಮೋಹೇನ ನಿದ್ರಾ ವ್ಯಾಮೋಹ ಉಂಟು ಮಾಡ್ಬಿಟ್ಟು ಎಲ್ಲರೂ ಒಳ್ಳೆ ಅಫೀಮ್ ಕೊಟ್ಟಾಗೆ ಅಥವಾ ಡ್ರಗ್ ಕೊಟ್ಟಾಗೆ ಎಲ್ಲ ಮಲ್ಕೊಂಡ್ಬಿಡ್ತಾರೆ. ಏನ್ ಮಾಡಕ್ಕಾಗಲ್ಲ. ಸಂಮೋಹನಾಸ್ತ್ರ ಸ್ವಾಪನಾಸ್ತ್ರ ಎರಡು ಒಂದೇ. ಅದಕ್ಕೆ ಇದು ಸಂಮೋಹನಾಸ್ತ್ರಕ್ಕೆ ಸ್ವಾಪನಾಸ್ತ್ರ ಅಂತ ಹೇಳ್ತಾರೆ. ಸಂಮೋಹಿತೀನಿ ಸ್ವಾಪನ ಅಂತ. ಗುರುಗಳೇ, ಈ ಅಸ್ತ್ರಗಳೆಲ್ಲ ಒಂದೊಂದೇ ಸಲನಾ ಉಪಯೋಗಿಸಕ್ಕಾಗದು? ಅಲ್ಲ, ಮಂತ್ರ ಅದು, ಮಂತ್ರಶಕ್ತಿ. ಮಂತ್ರಶಕ್ತಿ ಇರುತ್ತೆ ಅವರಲ್ಲಿ. ಮಂತ್ರಶಕ್ತಿ ಮತ್ತೆ ತಗೋತಾರೆ ಬೇಕಾದ್ರೆ. ಕೆಲವೊಂದು ಮಾತ್ರ ಒಂದೊಂದೇ ಸಲ. ಈ ಪಾಶುಪತಾಸ್ತ್ರ ಒಂದೇ ಸಲ. ಅದು ಹಿರಣ್ಯ ಪ್ರವಾಸಿ ದೇವಲೋಕದಲ್ಲಿ ಹೊಡೆದ್ನಲ್ಲ ಅರ್ಜುನ, ಇಂದ್ರನಿಗೆ ಸಹಾಯಕ್ಕೆ ಹೋದಾಗ ಅದು ಹಿರಣ್ಯ ಪ್ರವಾಸಿಗಳಲ್ಲಿ ಸುಮಾರು 60 ಲಕ್ಷ ಜನ ಭಾರೀ ರಾಕ್ಷಸರಿರ್ತಾರೆ. ಅಷ್ಟು ಜನ ಸಂಹಾರ ಮಾಡೋಕ್ಕೋಸ್ಕರ ಅಲ್ಲೊಮ್ಮೆ ಹೊಡಿತಾನೆ ಅರ್ಜುನ. ಅದು ಹೋದ್ಮೇಲೆ ಅದು ಹೋಗ್ಬಿಡುತ್ತೆ. ಆ ಕೃಷ್ಣ ಈ ಜಯದ್ರಥ ವಧೆ ದಿವಸ ಅಂದ್ರೆ ಹಿಂದಿನ ದಿವಸ, ನಾಳೆ ಅಸ್ತಮಾನದೊಳಗೆ ಜಯದ್ರಥನ ತಲೆ ಹಾರಿಸ್ತೀನಿ ಪ್ರತಿಜ್ಞೆ ಮಾಡ್ತಾನಲ್ಲ, ಅವತ್ತು ಕೃಷ್ಣ ಒಂದು ರಂಗೋಲಿ ಹಾಕ್ತಾನೆ ಅರ್ಜುನ ಮಲ್ಗೋ ಜಾಗದಲ್ಲಿ. ಆ ರಂಗೋಲಿ ಹೇಗೆ ಅಂದ್ರೆ ಶಿವನ ಧನುಸ್ಸು, ಶಿವಧನುಸ್ಸು, ಮತ್ತೆ ಅದಕ್ಕೆ ಲಿಂಗ, ಅದೇ ತಕ್ಕಂತ ಪಂಚಾಕ್ಷರಿದು ಅದೆಲ್ಲ ಹಾಕ್ಬಿಟ್ಟು ದರ್ಬೆ ಹಾಕ್ಬಿಟ್ಟು ಅರ್ಜುನ ಇದ್ರ ಮೇಲೆ ನೀನು ಮಲ್ಕೋ ಇವತ್ತು ಮಲಗಿಸ್ತಾನೆ. ಹೌದಾ ಅಂತೇಳಿ ಅದ್ರ ಮೇಲೆ ಮಲಗಿದಾಗ ಮಲಗಿ 10 ನಿಮಿಷಕ್ಕೆ ಒಂದು ಸ್ವಪ್ನ. ಏನ್ ಸ್ವಪ್ನ ಅಂದ್ರೆ ಕೃಷ್ಣ ಅರ್ಜುನ ಕೈ ಹಿಡ್ಕೊಂಡು ಕೈಲಾಸ ಬರ ಕಡೆ ಓಟೋ ಇರುವಂತ ಸ್ವಪ್ನ. ಹೋಗ್ತಾ ಇದ್ದಾರೆ ಬೇಗ ಹೋಗ್ತಾ ಇದ್ದಾರೆ. ಹೋಗಿದ್ಮೇಲೆ ಸುಮಾರಾಗಿ ಒಂದು 3/4 ಗಂಟೆ ಹೋದ್ಮೇಲೆ ಶಿವ ಆ ಕೈಲಾಸ ಪರ್ವತದಲ್ಲಿ ತಪಸ್ ಮಾಡ್ತಾ ಆರಾಧನೆ ಮಾಡ್ತಿದ್ದಾಗ ಇವರಿಬ್ಬರು ಕೂಡ ಶತರುದ್ರಿಯಿಂದ ಸ್ತೋತ್ರ ಮಾಡ್ತಾರೆ. ಕೃಷ್ಣಾರ್ಜುನ ಇಬ್ಬರು ಸ್ವಪ್ನದಲ್ಲೇ. ಆ ರೀತಿ ಅರ್ಜುನ ಕನಸು. ಅರ್ಜುನ ಕನಸಿನಲ್ಲಿ ಕೃಷ್ಣಾರ್ಜುನ ಇಬ್ಬರು ಕೂಡ ನಮಸ್ತೆ ರುದ್ರ ಮನ್ಯವ ಉತೋತ ಇಶವೇ ನಮಃ, ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯ ಮುತತೆ ನಮಃ ಅಂತ ಸ್ತೋತ್ರ ಮಾಡ್ತಿದ್ದಾರೆ. ಇನ್ನು ರುದ್ರಾಧ್ಯಾಯ ಮುಗೀತು, ಪರಮೇಶ್ವರ ಕಂಡ್ಬಿಟ್ಟ. ಏನು ನಾರಾಯಣ, ಸಾಕ್ಷಾತ್ ನಾರಾಯಣ ಏನ್ ಸಮಾಚಾರ, ಏನಾಗ್ಬೇಕು, ಏನ್ ನನ್ನ ಸಹಾಯ ಆಗ್ಬೇಕು ಅಂತ ಶಿವ ಕೇಳ್ತಾನೆ. ಏನೂ ಇಲ್ಲ, ನಿಮ್ ಮಗ ಏನೋ ಒಂದು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾನೆ, ಅದು ತಮ್ಮ ಆಶೀರ್ವಾದನ ನಡೆದೇಬೇಕು, ನಾಳೆ ಇದಾಗಬೇಕು. ಆಯ್ತು, ನೆರವೇರುತ್ತೆ, ಆಗತ್ತೆ, ಹೋಗಿ ಬನ್ನಿ ಅಂತ ಶಿವ ಆಶೀರ್ವಾದ ಮಾಡಿ ಕಳ್ಸಿಕೊಡ್ತಾನೆ. ಒಂದು 5 ನಿಮಿಷಕ್ಕೆ ಎಚ್ಚರ ಆಗತ್ತೆ ಅರ್ಜುನಿಗೆ. ನೋಡ್ತಾವನು, ಏನ್ ಕಲ್ಸು ಬಂತು ಇವತ್ತು, ಎಂಥ ಕಲ್ಸು ಅಂತ. ಮಾರನೇ ದಿವಸ ಬಂದ್ರೆ ಆ ಮುಖ ನೋಡಿದ್ರೆ ಅರ್ಜುನ, ಇವನು ಧರ್ಮರಾಜ ಇವತ್ತು ಗೆಲುವು ಗ್ಯಾರಂಟಿ ಅಂತ. ಅರ್ಜುನ ಮುಖದ ಅಂತ ತೇಜಸ್ಸಿತ್ತಂತೆ. ಶಿವನ ಅನುಗ್ರಹ ಆಗಿದೆ, ನಾರಾಯಣ ಹಿಡ್ಕೊಂಡು ಹೋಗಿದ್ದಾನೆ ಇದರಲ್ಲಿ. ಅರ್ಜುನ ಮುಖದಲ್ಲಿ ದಿವ್ಯ ತೇಜಸ್ಸು ಎಜ್ಜಿತ್ತಂತೆ ಅವತ್ತು. ವಿಶೇಷವಾದ ಕ್ಷಾತ್ರ ತೇಜಸ್ಸು, ದಿವ್ಯ ತೇಜಸ್ಸು. ಅದು ನೋಡಿಕೊಳ್ಳೇನೆ ಧರ್ಮರಾಜನಿಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತಂತೆ. ಇವತ್ತು ಅರ್ಜುನ ತನ್ನ ಕೆಲಸ ಮಾಡ್ತಾನೆ. ಹಿಂದಿನ ದಿವಸ ಧರ್ಮರಾಜನ ಹೆದರ್ಕೊಂಡ್ಬಿಟ್ಟಿದ್ದ. ಹುಚ್ಚಾಪಟ್ಟೆ ಪ್ರತಿಜ್ಞೆ ಮಾಡ್ಬಿಟ್ಟ, ಎಲ್ಲ ನಡೆಯುತ್ತಾ, ಇದು ಆಗತ್ತಾ, ಸಾಧ್ಯವ ಅಂತ ಧರ್ಮರಾಜನಿಗೂ ಯೋಚನೆ ಹತ್ತಿತ್ತು. ಆದ್ರೆ ಮಾರನೇ ದಿವಸ ನೋಡಿದ್ರೆ ಆ ಕೃಷ್ಣನ ಶಕ್ತಿ, ಆ ಅದ್ಭುತ ಶಕ್ತಿ, ಆ ಲೀಲೆ, ಆ ಮಹಾಪುರುಷ ಎತ್ತ ಯೋಗೇಶ್ವರ ಕೃಷ್ಣ, ಅವನು ಕೈ ಹಿಡಿದಿದ್ದಾನೆ. ಅರ್ಜುನ ಕೈ ಹಿಡಿದವರು ಯಾರ, ನನ್ನ ಪ್ರಾಣ ಅಂತ ಹೇಳಿ ಹಿಡಿದ್ಬಿಟ್ಟಿದ್ದಾನೆ. ಹಾಗಾಗಿ ಅರ್ಜುನಿಗೆ ಗೆಲ್ಲಿಸ್ಕೊಟ್ಟ ಅಂತ. ಹೀಗೆ ಸ್ವವಶಃ ತನ್ನ ವಶದಲ್ಲಿ ಎಲ್ಲವನ್ನೂ ಇಟ್ಕೊಂಡಿದ್ದಾನೆ. ನೋಡಿ, ಅರ್ಜುನ ಇವನಿಗೆ ದೇವೇಂದ್ರ ಕರ್ಣನಿಗೆ ಒಂದು ಶಕ್ತಿ ಕೊಡ್ತಾನೆ, ಯಾರ ಮೇಲೆ ಹೊಡೆದ್ರು ಅವ್ನು ಸತ್ತು ಹೋಗ್ತಾರೆ ಅಂತ. ಆದ್ರೆ ಕರ್ಣ ಆ ಶಕ್ತಿನ ಅರ್ಜುನ ಹೊಡಿಬೇಕು ಅಂತ ಇಟ್ಕೊಂಡಿರ್ತಾನೆ. ಆದ್ರೆ ಕರ್ಣನ ಬುದ್ಧಿಯನ್ನು ನಡೆಸೋನು ಯಾರು? ಇಲ್ಲಿ ಕೂತಿದ್ದಾನೆ ಅವನು. ಅರ್ಜುನ ಸಾರಥಿ ಹೋಗ್ತಾನೆ. ಸ್ವವಶಃ ತನ್ನ ವಶದಲ್ಲಿ ಇಟ್ಕೊಳ್ಳಾನೆ ಅವನ ಬುದ್ಧಿಯನ್ನ. ಏನ್ ಮಾಡುದು ಅರ್ಜುನ ಇದ್ರ ಬಂದ ಜ್ಞಾಪಕನೇ ಆಗಲ್ಲ. ಆ ಶಕ್ತಿ ಜ್ಞಾಪಕನೇ ಆಗಲ್ಲ. ಅರ್ಜುನ ಹೋದ್ಮೇಲೆ ರಾತ್ರಿ ಯಾಕೋ ಕರ್ಣ ಇವತ್ತು ಹೊಡಿಲೇ ಇಲ್ಲ ಅಂತ ದುರ್ಯೋಧನ, ಅಯ್ಯೋ ಜ್ಞಾಪಕನೇ ಆಗಿಲ್ಲ, ನಾಳೆ ಹೊಡಿತೀನಿ ಅಂತಾನೆ. ನಾಳೆನೂ ಹೀಗಿದ ಕೊನೆಗೆ ಆ ಜಯದ್ರದ ವಧೆ ದಿವಸ ಆದ್ಮೇಲೆ ರಾತ್ರಿ ಯುದ್ಧ ಕರೀತಾರೆ. ಅವತ್ತು ಘಟೋದ್ಗಜನ್ ಕಳಿಸ್ತಾನೆ ಕೃಷ್ಣ, ನೀನು ಯುದ್ಧಕ್ಕೂ. ಅವತ್ತು ಜ್ಞಾಪಕ ಆಗತ್ತೆ ಇವತ್ತು ಹೊಡಿತೀನಿ ಅಂತ. ಆ ಘಟೋದ್ಗಜದ ಮೇಲೆ ಆ ಶಕ್ತಿ ಹೊಡಿತಾನೆ. ಅಲ್ಲಿಗೆ ಆಯ್ತು. ಅಲ್ಲಿ ಕೃಷ್ಣ ಇಲ್ಲಿದ್ದಾನೆ, ಅವ್ರಿಗೆ ಏನ್ ಮಾಡ್ತಾನೆ ಆಗತ್ತೆ. ಆ ಪರಮಾತ್ಮ ಈ ಕಡೆ ಇದ್ದಾಗ
ಆ ಹುಚ್ಚು ತಂದ ಪರಮಾವಧಿ ದುರ್ಯೋಧನ ಗೆಲ್ತೀನಿ ಅಂತಂದ್ರೆ ಸ್ವವಶ ಅವನ ವಶದಲ್ಲಿದೆ. ಇಡೀ ಕೌರವ ಸೇನೆಯು ಇವನ ವಶದಲ್ಲೇ ಇದೆ, ಪಾಂಡವ ಸೇನೆಯು ಇವನ ವಶದಲ್ಲೇ, ಇಡೀ ಜಗತ್ತ ಇವನ ವಶದಲ್ಲಿದೆ, ಈ ಪರಮಾತ್ಮನ ವಶದಲ್ಲಿದೆ. ಇವನ ಮುಂದೆ ಯಾರಿಗೆ ಏನ್ ಮಾಡಕ್ಕಾಗತ್ತೆ? ಇದು ಈ ಕನಸು ಅರ್ಜುನನ್ಗಾಗಿದ್ದು ಕೃಷ್ಣನ್ಗಾಗಿದ್ದು ಕನಸು ಕನಸು ನಿಜವಾಯಿತು ಅನ್ನೋದಕ್ಕೆ ಇದು ಉದಾಹರಣೆ ತಗೊಳ್ಬಹುದಾ ಗುರುಗಳೇ? ಸೂತ್ರ ಭಾಷೆಯಲ್ಲಿ ಒಂದು ಸೂತ್ರ ಇದೆ, ಸೂತ್ರ ಕಷ್ಟೇ ಆಚಕ್ಷತೆ ತದ್ವಿಧ ಅಂತ ಶಂಕರಾಚಾರ್ಯ ಬರೆದಿದ್ದಾರೆ. ಎಷ್ಟೋ ಕನಸುಗಳು ನಿಜವಾಗತ್ತೆ. ಯಾರ ಕನಸಿನಲ್ಲಿ ಕಪ್ಪಳ್ಳುಲ್ಲ ಕಪ್ಪಾದ ಮನುಷ್ಯ ಬಂದು ಹೊಡೆದಂಗೆ ಕನಸಾದ್ರೆ ಇನ್ನು ಹೆಚ್ಚಿಗೆ ದಿವಸ ಅವನು ಬದುಕಲ್ಲ ಅಂತ ತಿಳ್ಕೊಳ್ಳಿ ಅಂತ. ಜಪಾನ ಅದನ್ನೇ ಯೋಚನೆ ಮಾಡ್ಕೊಂಡು ಮಲ್ಕೋಬೇಡಿ ಯಾರು. ಅದೇ ಕನಸು ಬಂದ್ಬಿಟ್ರೆ ಕಷ್ಟ. ಸ್ವಪ್ನಾಧ್ಯಾಯ ಹೇಳ್ತಾರೆ, ಅದೆಲ್ಲ ವಿಚಾರ ಬರುತ್ತೆ. ಇದನ್ನ ನಂಬ್ಕೋಬಹುದಾ ಗುರುಗಳೇ? ವ್ಯವಹಾರದಲ್ಲಿ ಉಂಟು, ಇದೆಲ್ಲ ಬೇಕಾದಷ್ಟು ನಡೆದಿದೆ, ಆಗಿದೆ. ವ್ಯವಹಾರ ಕ್ಷೇತ್ರದಲ್ಲಿ ಇದಕ್ಕೆಲ್ಲ ಅಸ್ತಿತ್ವ ಉಂಟು. ಎಲ್ಲವನ್ನು ಮಲಗಿಸುವ ಆತನು ಮತ್ತು ಎಲ್ಲವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವ ಆತನು ಸ್ವವಶಃ. ಮತ್ತು ತಾನು ತನ್ನ ಮನಸ್ಸು ಮಾತ್ರೆ ತಗೋಬೇಕು. ಮಾತ್ರೆ ತಗೊಂಡಲ್ಲಮ್ಮ, ಈಗ ತಾನು ಜಸ್ಟ್ ತಗೊಂಡೆ. ಥ್ಯಾಂಕ್ ಯು ಮಾ, ಜ್ಞಾಪಕ ಮಾಡಿದ್ದಕ್ಕೆ. ವ್ಯಾಪಿ, ವ್ಯಾಪಿನೇನೋ ವ್ಯಾಪರಶೀಲ, ಆಕಾಶದಂತೆ ಜಗತ್ತೆಲ್ಲ ಪರಿಪೂರ್ಣ ತುಂಬಿಕೊಂಡವನು ಪರಮಾತ್ಮ. ಎಲ್ಲಕ್ಕೂ ತುಂಬಿಕೊಂಡಿದ್ದಾದ ಮೇಲೆ ನೀವು ನಾನು ಪ್ರಾರ್ಥನೆ ಮಾಡಿದ್ದು ಸ್ತೋತ್ರ ಮಾಡಿದ್ದು ಅವನಿಗೆ ತಲುಪತ್ತಾ ಮುಟ್ಟತ್ತಾ ಸಂಶಯ ಪಡೋ ಕಾರಣ ಇಲ್ಲ. ಯಾಕೆ ಹೇಳಿ? ಎಲ್ಲಕ್ಕೂ ಇದ್ಮೇಲೆ ಅಯ್ಯೋ ನಾನು ಸ್ತೋತ್ರ ಮಾಡಿ ಅದವನು ಮುಟ್ಟಿ ಅಲ್ಲಿಂದ ಮತ್ತೆ ಆಗಲ್ಲ. ನಿಮ್ಮ ಹೃದಯದಲ್ಲೇ ಕೂತು ಬುದ್ಧಿ ಸಾಕ್ಷಿಯಾಗಿದ್ದು ಹೊರಗಿನ ಅಣುರೇಣು ತಿಲಕ ಅಷ್ಟದೆಲ್ಲ ತುಂಬಿಕೊಂಡಿರುವಾಗ ಎಷ್ಟೊತ್ತು ಅವನಿಗೆ ಅನುಗ್ರಹ ಮಾಡೋದಕ್ಕೆ ನೀವು ಅವನನ್ನ ಸ್ತೋತ್ರ ಮಾಡಿದರೆ, ಅವನಿಗೆ ಒಪ್ಪಿಸ್ಕೊಂಡ್ರೆ ಅವನಿಗೆ ಅನುಗ್ರಹ ಮಾಡೋದು ತುಂಬಾ ಹೊತ್ತು ಇಲ್ಲ, ಟೈಮ್ ತಗೊಳ್ಳಲ್ಲ. ಅವನು ಲೆಕ್ಕ ಮಾಡಿದ್ದಾನೆ, ವ್ಯಾಪಕವಾಗಿರೋದ್ರಿಂದ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ ಅವನು. ಏಕಾತ್ಮ, ಅವನು ಒಂದೇ ಕೃಷ್ಣ ರೂಪದಿಂದ ಮಾತ್ರ ಇರೋನು ಅಂತ ಅನ್ಕೋಬೇಡಿ. ಎಲ್ಲಾ ರೂಪವೂ ಅವನದೇ ರೂಪ. ಅನೇಕಾತ್ಮ ಅಂತ, ಏಕಾತ್ಮ ಅಲ್ಲ ಅಂದ್ರೆ ಅನೇಕಾತ್ಮ ಅಂದ್ರೆ ಎಲ್ಲ ಗಿಡಮರ ಬಳ್ಳಿಗಳು, ಪಶುಪಕ್ಷಿ ಪ್ರಾಣಿಗಳು, ಎಲ್ಲಾ ಜನರು, ಗಂಧರ್ವರು, ಕಿನ್ನರು, ಕಿಂಪುರುಷರು, ಯಕ್ಷರು, ರಾಜ್ಯರು, ದೇವತೆಗಳು, ಯಾರ್ಯಾರು ಎಲ್ಲರೂ ಬಂದು ಪರಮಾತ್ಮನೇ ಇರೋರು. ಯಾರು ಪರಮಾತ್ಮದೇ ಬೇರೆ ಅಲ್ಲ. ಅನೇಕಾತ್ಮ ಅಷ್ಟೇ ಅಲ್ಲ, ಏಕಕರ್ಮ, ಅವನ ಕರ್ಮ ಒಂದು ಎಲ್ಲರೂ ಬಂದು ಎಲ್ಲಾ ಕರ್ಮವನ್ನು ಅವನೇ ಮಾಡ್ತಿರೋನು. ಯಾರು ಎಲ್ಲಿ ಏನ್ ಕರ್ಮ ಮಾಡ್ತಿದ್ರು, ಒಂದ್ ಕಡೆ ಯಜ್ಞ ಮಾಡಿದವನು. ನಾರದರು 16,000 ಜನ ಹೆಂಡತಿ ಜೊತೆಯಲ್ಲಿ ಕೃಷ್ಣ ಸಂಸಾರ ಮಾಡ್ತಿದ್ದಾನೆ ಅಂದ್ರೆ ಒಂದ್ಸಲ ನೋಡ್ಬೇಕು, ಅವ್ರು ಹೆಂಗ್ ಮಾಡ್ತಿದ್ದಾನೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಹೋಗೇ ಬಿಟ್ರೆ ನೋಡಕ್ಕೆ ದ್ವಾರಕೆಗೆ ಹೋಗಿ ನೋಡಬೇಕು ಅಂತ ಹೋಗಿದ್ದಾಗ ಒಂದು ಮನೆ ಹೋದಾಗ ಕೃಷ್ಣ ಬನ್ನಿ ಮಹರ್ಷಿಗಳೇ ಬನ್ನಿ ನಾವಣಿಗಳೇ ಅಂತ ಹೇಳಿ ಆದ್ರಿಂದ ಕರೆದು ಬಿಟ್ಟು ಆ ಪಾದ ಪೂಜೆ ಮಾಡಿಬಿಟ್ಟು ಅವ್ರಿಗೆ ಸೇವೆ ಮಾಡಿದ್ರು. ಏನು ಬಹಳ ಅಪರೂಪವಾಗಿ ಬಂದ್ರಲ್ಲ, ಏನ್ ಸಮಾಚಾರ, ಏನ್ ವಿಶೇಷ? ಅದೇ ಲೋಕದಲ್ಲಿ ಒಂದ್ ಹೆಂಡತಿ ಕಟ್ಕೊಂಡವರೇ ಬಹಳ ಒದ್ದಾಡ್ತಿರ್ತಾರೆ, ಏಕ ಮಾಡ್ತಿರ್ತಾರೆ. ನಾವು 16,000 ಹೆಂಡತಿ ಜೊತೆ ಹೇಗಿದ್ದೀರಾ ಅಂತ ನೋಡೋಣ ಬಂದ. ಆಯ್ತು ಸ್ವಾಮಿ ನೋಡಿ, ಏನ್ ಅದಕ್ಕೆ ಅಂತೆ ನೋಡ್ಕೊಂಡ್ ಬನ್ನಿ. ಆ ಮನೆ ಎಲ್ಲ ನೋಡಿ, ಒಂದ್ ಮನೆಯಲ್ಲಿ ಉಯ್ಯಾಲೆ ಆಡ್ತಿದ್ದಾನೆ, ಒಂದ್ ಮನೆಯಲ್ಲಿ ಪಗಡೆ ಆಡ್ತಾ ಇದ್ದಾನೆ, ಒಂದ್ ಮನೆಯಲ್ಲಿ ಅಗ್ನಿಹೋತ್ರ ಮಾಡ್ತಿದ್ದಾನೆ, ಒಂದ್ ಮನೆಯಲ್ಲಿ ಬೇರೆ ಪಾರಾಯಣ ಮಾಡ್ತಿದ್ದಾನೆ, ಒಂದ್ ಮನೆಯಲ್ಲಿ ಇದೆ ಎಲ್ಲಾರ ಮನೆ ಎಲ್ಲಾ ಸಲೂ ಇದ್ದಾನೆ. ಅಯ್ಯೋ ಇದು ಸಾಮಾನ್ಯ ಅಲ್ಲ ಈ ಪುಣ್ಯಾತ್ಮ ಅಂತ ಹೇಳ್ಬಿಟ್ಟು ನಾರದ್ರು, ಆ ಪರಮಾತ್ಮ ನಿಮ್ಗೆ ಕೋಟಿ ನಮಸ್ಕಾರ ಕಣಪ್ಪ ಅಂತ ನಮಸ್ಕಾರ ಮಾಡಿ ಹೊರಟೋದು ಅಂತ ಕಥೆ. ಅವನಿಗೆ ಹೇಳ್ಕೊಡ್ಬೇಕೆ? ನಾರದನ ಆತ್ಮನಾಗಿಯೂ ಅವನೇ ಕೂತವನು, ಅವನಿಗೆ ಏನ್ ಗೊತ್ತಿಲ್ಲ, ಏನಾಗಲ್ಲ. ಏಕಾತ್ಮ ಏಕ ಕರ್ಮಗತ, ಅನೇಕ ಕರ್ಮಗತ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಪ್ರಳಯಗಳು ಆವಿರ್ಭಾವ ಚಿರೋಭಾವ ವರ್ಧನ ಕ್ಷಪಣ ಎಲ್ಲವೂ ಅವನೇ ಮಾಡ್ತಿರೋದು. ಜಗತ್ತಿನ ಎಲ್ಲ ಆಗು ಹೋಗುಗಳಿಗೂ ಅವನೇ ಕಾರಣ. ಜಗತ್ತಿನಲ್ಲಿ ಏನೇನು ಆಗ್ತಾ ಇದೆಯೋ, ಏನೇನು ಹೋಗ್ತಾ ಇದೆಯೋ, ಏನೇನು ಬದಲಾವಣೆ ಆಗ್ತಿದೆಯೋ ಸಮಸ್ತಕ್ಕೂ ಅವನೇ ಕಾರಣ ಇದ್ದಾನೆ. ಎಲ್ಲಾ ಕರ್ಮವನ್ನು ಅವನೇ ಮಾಡುವ. ಇನ್ನು ವತ್ಸರ ಅಂದ್ರೆ ಸಂವತ್ಸರ ಅಂತ ಅರ್ಥ. ವಸಂತಿ ಅಸ್ಮಿನ್ ಸರ್ವಮಿತಿ ವತ್ಸರ ಅಂತ. ಈ ಸಂವತ್ಸರದಲ್ಲಿ ಎಲ್ಲವೂ ಇದೆಯಾದ್ದರಿಂದ ಸಂವತ್ಸರಕ್ಕೆ ವತ್ಸರ ಅಂತ. ಆ ಸಂವತ್ಸರೂಪಿಯಾಗಿರುವುದು ಪರಮಾತ್ಮನೇ ಒಂದರ್ಥ. ಇನ್ನು ವತ್ಸರೂಪೇಣ ರಮತೆ ಇತಿ ವತ್ಸರ, ಮಗು ರೂಪದಿಂದ ಆಟ ಆಡ್ತಾ ಇರೋನು ಅವನೇ. ಮಗು ಆನಂದವಾಗಿ ಸೈಕಲ್ ಕಾಲನ್ನ ಹೀಗೆ ಸೈಕಲ್ ಹೊಡ್ಕೊಂಡು ಇರ್ಬೇಕು, ಕೀ ಆಟ ಆಡ್ತಾ ನುಗ್ತಾ ಇರತ್ತಲ್ಲ, ಆ ರೂಪದಿಂದ ಪರಮಾತ್ಮ ನೆಗ್ತಾ ಇರ್ತಾನೆ ಅಂತ. ವತ್ಸರ ವತ್ಸರೂಪೇಣ ರಮತೆ ಇದು ವತ್ಸರ ಅಂತ ಇನ್ನೊಂದು. ಇದನ್ನು ವತ್ಸಲ ಪ್ರೇಮಮಯನು, ವಾತ್ಸಲ್ಯಯುಕ್ತನು, ಕರುಣಾಯುಕ್ತನು, ಪ್ರೇಮಮಯನಾಗಿರ್ತಕ್ಕವನು,
ಅನುಗ್ರಹಾದಿ ದೃಷ್ಟಿಯನ್ನು ಹೊಂದಿರತಕ್ಕವನು. ವಾತ್ಸಲ್ಯ ಅಂತ ಹೇಳ್ತೀವಲ್ಲ, ತುಂಬಾ ವಾತ್ಸಲ್ಯ, ಪ್ರೀತಿ, ಸ್ನೇಹ ಅಂತ ಅಂತೀವಲ್ಲ, ಪರಮಾತ್ಮನಿಗೆ ಸ್ವಭಾವದಿಂದ ಪ್ರೇಮಮಯ ಅವನು. ಭಕ್ತವತ್ಸಲ. ಭಕ್ತಾನುಕಂಪಿ, ಭಕ್ತಾನುಗ್ರಹ ತತ್ಪರ, ಭಕ್ತವತ್ಸಲ. ಭಕ್ತರಲ್ಲಿ ಬಹಳವಾಗಿ ಕಾರುಣ್ಯವುಳ್ಳವನು. ಎಲ್ಲರ ಮೇಲೂ ಕಾರುಣ್ಯ ಇದೆ. ಈ ಪಾಪಿಗಳಿಗೆ ರೋಗ ಕೊಟ್ಟ ಅಂದ್ರೆ ಅವರ ಪಾಪ ಕರ್ಮವನ್ನು ಸವಿಸ್ತಾ ಇದ್ದಾನೆ, ಅನುಗ್ರಹ ಮಾಡ್ತಾ ಇದ್ದಾನೆ. ಏನೋ ಪಾಪ ಮಾಡಿದ್ನಲ್ಲ, ರೋಗ ಬರದೆ ಹೋಯ್ತು, ಪಾಪ ಕರ್ಮ ಹೋಗ್ತಾನೆ ಇರಲಿಲ್ಲ. ಹಾಗೆ ಅನುಗ್ರಹದಿಂದ ರೋಗ ಕೊಟ್ಟು ಪಾಪ ಕಳಿತಾ ಇದ್ದಾನೆ. ಕಷ್ಟ ಬಂದೆ ಕಷ್ಟ ಕೊಡುವುದ್ರ ಮೂಲಕ ಕಷ್ಟ ಬರೋಕೆ ಪಾಪ ಮಾಡಿದ್ವಲ್ಲ, ಆ ಪಾಪವನ್ನು ಬೇಗ ಸವಿಸ್ತಾ ಇದ್ದಾನೆ ಅವನೇ. ಅದು ಕಾರುಣ್ಯವೇ ಪರಮಾತ್ಮಂದು. ಪರಮಾತ್ಮನ ಇದಿಲ್ಲ, ದ್ವೇಷ ಇಲ್ಲ, ಯಾರ ಮೇಲೆ ಪರಮಾತ್ಮನ ದ್ವೇಷ ಇಲ್ಲ. ವತ್ಸಿನೇನು ಕರುವನ್ನುಳ್ಳುವನು ಅಂತ. ಅವನು ಹುಡುಗನಾಗಿದ್ದಾಗ ಕರು ಕಾಯ್ತಾ ಇದ್ನಂತೆ ಅವನು. ನಂದಗೋಕುಲದಲ್ಲಿ ಆ ದೊಡ್ಡವರು ಹಸುಗಳನ್ನು ಕಾಯ್ತಿದ್ರು. ಕೃಷ್ಣ 6 ವರ್ಷ ನಾನು ದನ ಇದಕ್ಕೆ ಹೋಗ್ತಿದ್ದೆ ಹೇಳ್ಬಿಟ್ಟು ಒಂದಷ್ಟು 40-50 ಕರುಗಳನ್ನು ಹಿಡ್ಕೊಂಡು ಆ ಕರುಗಳನ್ನು ಕಾಯ್ತಾ ಇದ್ದ. ಸ್ವಲ್ಪ ದೊಡ್ಡವನಾದ್ಮೇಲೆ ಹಸು ಕಾಯಕ್ಕೆ ಶುರು ಮಾಡ್ದ ಅಂತ. ನೀನು ಚಿಕ್ಕವನು, ನೀನು ಹಸು ಕಾಯಕ್ಕೆ ಹೋಗ್ಬೇಡ, ಅದು ಹಾಯ್ದು ಬಿಡುತ್ತೆ, ಒದ್ದು ಬಿಡುತ್ತೆ, ಹಂಗೆ ಮಾಡ್ಬಿಡುತ್ತೆ. ಹಾಗೆ ಆಯ್ತು ಒಪ್ಕೊಂಡು ಕರುಗಳನ್ನು ಕಾಪಾಡ್ತಾ ಇದ್ದ ಒಂದ್ ಸ್ವಲ್ಪ ದಿವಸ. ಆಮೇಲೆ ಸೀನಿಯರ್ ಆಗ್ಬಿಟ್ಟು ಹಸು ಕಾಯಕ್ಕೂ ಹೋದ. ಎಲ್ಲಾ ಆಟವನ್ನು ಆಡ್ತಾನೆ ಪರಮಾತ್ಮನಿಗೆ. ಏನು ಅದೇ ಒಂದು ಇದು ಲೀಲೆ. ವತ್ಸಿ ಕರುವನ್ನುಳ್ಳುವನು. ಅಷ್ಟೇ ಅಲ್ಲ, ತಾನು ವತ್ಸ ರೂಪದಿಂದ ತೋರ್ಕೊಂಡ. ಆ ಬ್ರಹ್ಮ ಕರುಗಳನ್ನು ಹಸುಗಳನ್ನು ಹೊತ್ಕೊಂಡು ಹೋದ್ರೆ ಇವನೇ ಕರು ರೂಪದಿಂದ ಎಲ್ಲಾ ರೂಪದಲ್ಲಿ ತೋರ್ಕೊಂಡ್ಬಿಟ್ಟ. ಇದಾಗಿ ವತ್ಸ ಉಳ್ಳುವನು. ರತ್ನಗರ್ಭ, ರತ್ನವನ್ನೇ ರತ್ನ ಅನ್ನೋದು ಸಮುದ್ರಕ್ಕೂ ಭೂಮಿಗೂ ಹೇಳ್ತಾರೆ. ರತ್ನಗರ್ಭ ವಸುಂಧರ ಅಂತ. ಅದನ್ನು ತನ್ನೊಳಗೆ ಇಟ್ಕೊಂಡವನು ಅಂತ. ಸಮಸ್ತ ರತ್ನಗಳಿಗೂ ಆಕರ ಸ್ಥಾನ, ಗನಿಸ್ಥಾನ, ಮೂಲ ಸ್ಥಾನ ಅಂತ. ರತ್ನಗಳನ್ನೆಲ್ಲ ತನ್ನೊಳಗೆ ಅಡಗಿಸಿಕೊಂಡಿರುವಾತನು ಅದೇ ರತ್ನಗರ್ಭ ಅಂತ. ಇನ್ನು ಧನೇಶ್ವರ ಕುಬೇರನಿಗೆ ಧನೇಶ್ವರ ಅಂತಾರೆ. ಆ ಕುಬೇರ ರೂಪದಿಂದಲೂ ಇರುವನು ಅವನೇ, ಅಥವಾ ಕುಬೇರನಿಗೂ ಐಶ್ವರ್ಯ ಕೊಟ್ಟವನು ಇವನೆಯ. ಕುಬೇರನಿಗೆ ಆ ಐಶ್ವರ್ಯ ಬಂದದ್ದು ಈ ಪರಮಾತ್ಮನ ಅನುಗ್ರಹದಿಂದ ಬಂದದ್ದಾದ್ರಿಂದ ಇವನು ಧನೇಶ್ವರನಿಗೂ ಧನೇಶ್ವರ ಇವನು ಅಂತ. ಧನವಂತನಾದ ಇವನಿಗೂ ಒಡೆಯನಾಗಿರ್ತಕ್ಕವನು ಅಂತ ಅರ್ಥ. ಇದು 10 ನಾಮ. ಇದು ಇಲ್ಲಿಗೆ 474 ಆಯ್ತು. ಈಗ ಧರ್ಮಗುಪ್, ಧರ್ಮಕೃತ್, ಧರ್ಮಿ, ಸದಸಕ್ಷರಮಕ್ಷರಂ. ಅವಿಜ್ಞಾತ ಸಹಸ್ರಾಂಶುರ್ವಿಧಾತ ಕೃತಲಕ್ಷಣಃ. ಧರ್ಮಗುಪ್ಧರ್ಮಕೃದ್ಧರ್ಮಿ ಸದಸತ್ಕ್ಷರಮಕ್ಷರಂ. ಅವಿಜ್ಞಾತ ಸಹಸ್ರಾಂಶುರ್ವಿಧಾತ ಕೃತಲಕ್ಷಣಃ. ಧರ್ಮಗುಪ್ ಧರ್ಮಕೃತ್ ಧರ್ಮಿ ಸದಸತ್ ಕ್ಷರಂ ಅಕ್ಷರಂ ಅವಿಜ್ಞಾತ ಸಹಸ್ರಾಂಶು ವಿಧಾತ ಕೃತಲಕ್ಷಣಃ. ನಿಷ್ಪನ್ನ ಚೈತನ್ಯ ಲಕ್ಷಣ. ಧರ್ಮಂ ಗೋಪಾಯತಿ ಧರ್ಮ ಗುಪ್, ಧರ್ಮವನ್ನು ಕಾಪಾಡುವಾಗ. ಗುಪ್ಪು ಅನ್ನೋದು ಗುಪ್ಪು ರಕ್ಷಣೆ ಧಾತು. ಗೋಪಾಯತಿನ ಕಾಪಾಡುತ್ತಾನೆ ಅಂತ. ಗೋಪಾ ಇತಿ ಗೋಪಾ, ಹಸುವನ್ನು ಕಾಪಾಡುವಾತನು, ಚಿರಗಳನ್ನು ಕಾಪಾಡುವ, ಧರ್ಮವನ್ನು ಕಾಪಾಡುವಾತನ. ಆದ್ದರಿಂದ ಪರಮಾತ್ಮನಿಗೆ ಧರ್ಮ ಗುಪ್ಪು, ಧರ್ಮವನ್ನು ಕಾಪಾಡುವಾತನು ಅಂತ. ಗುಪ್ಪು ಅದು ಜಸ್ವಾಗಿ ಗುಬ್ಬು ಆಗಿದೆ. ಮುಂದೆ ಧಾಯಿ ಅಲ್ಲ, ಬಂದು ಜಸ್ಟ್ ಗುಬ್ಬು ಆಗುತ್ತೆ. ಧರ್ಮ ಗುಬ್, ಧರ್ಮ ಬಕಾರ ಬಿಡುತ್ತೆ. ಪಕಾರಕ್ಕೆ ಬಕಾರ ಬರುತ್ತೆ. ಪಾಪ ಬಾ ಭಾ ಮ 3ನೇ ಅಕ್ಷರ ಬರುತ್ತೆ. ಪಾಗೆ 1ನೇ ಅಕ್ಷರಕ್ಕೆ 3ನೇ ಅಕ್ಷರ ಬರುತ್ತೆ. ಜಸ್ಪ ಜಬಗಳ ದೋಷ ಬರುತ್ತೆ. ಕಪ್ಪಚರದಕ್ಕೆ ಜಬಗಳ ದೋಷ ಬರುತ್ತೆ. ಜಸ್ಟ್ ಸಂಧಿ ಅಂತ ಕರೆಕ್ಟ್. ಜಸ್ತ ಆದೇಶ. ಸ್ವಯಂ ಧರ್ಮಕೃತ, ಧರ್ಮವನ್ನು ಮಾಡುವಾತನೂ ಅವನೇ. ಎಲ್ಲಾ ಧರ್ಮಾನುಷ್ಠಾನ ಮಾಡುವುದರಿಂದ ಪರಮಾತ್ಮನೇ ಅಲ್ಲಿ ಕೂತ್ಕೊಂಡು ಧರ್ಮವನ್ನು ಮಾಡುವ ಅಂತ. ನಾವಿಷ್ಟು ಪೃಥಿವೀಪತಿ ಅಂತ ಈ ದಶರಥ ಮಹಾರಾಜ ಅಶ್ವಮೇಧ ಮಾಡುವಾಗ ಅವ್ರು ಋಷಿ ಹೇಳ್ತಾರೆ, ವಿಷ್ಣು ವಂಶ ನೀನು ಸೇರಿದೆಯಾ ಕಣಪ್ಪ, ಅದನ್ನ ನೀನು ಅಶ್ವಮೇಧ ಯಾಗೊಂದು ಮಾಡ್ತಾ ಇದೆಯಾ ಅಂತ. ಆ ಪರಮಾತ್ಮನ ಅಂಶ ಸೇರಿದಾಗಲೇನೆಯೇ ಅಂತ ಉತ್ತಮವಾದಂತಹ ಧರ್ಮ ಕಾರ್ಯ ಮಾಡುವಂತಹ ಒಂದು ಪ್ರೇರಣೆ, ಸಾಮರ್ಥ್ಯ ಎಲ್ಲ ಬರುವುದು.
ಹಾಗೆ ಉತ್ತಮೋತ್ತಮ ಧರ್ಮವನ್ನು ಮಾಡುವಾತನೂ ಅವನೇ ಆಗಿದ್ದಾನೆ, ಧರ್ಮವನ್ನು ಕಾಪಾಡುವಾತನೂ ಆಗಿದ್ದಾನೆ, ಸ್ವಯಂ ಧರ್ಮಿ ಧರ್ಮ ಉಳ್ಳವನೂ ಆಗಿದ್ದಾನೆ, ಧರ್ಮ ಸ್ವರೂಪ ಅವನು, ಧರ್ಮಾತ್ಮ ಅವನು. ಧರ್ಮ ಶಾಸ್ತ್ರೀತಿ ಧರ್ಮೀ, ಧರ್ಮವನ್ನು ಉಳ್ಳವನೇ. ಇನ್ನು ಸದಸತ್ ಕ್ಷರಮಕ್ಷರ, ಸತ್ ಅಸತ್ ಬೇರೆ ಬೇರೆ ಮಾಡಿದ್ದಾರೆ, ಕ್ಷರಂ ಅಕ್ಷರಂ ಅದು ಬೇರೆ ಮಾಡಿದ್ದಾರೆ. ನೀವೇನ್ ಮಾಡಿದ್ದಾರೆ? ಹಾಗೆ ಮಾಡಿದ್ರ 11 ನಾಮ ಇದರಲ್ಲಿ ಇರೋದು. ಸತ್ತು ಅಸತ್ತು ಕ್ಷರ ಅಕ್ಷರ ಬೇರೆ ಬೇರೆ 4 ನಾಮ, ಒಂದೇ ಅಲ್ಲ. ಸತ್ ಅಸತ್ ಕ್ಷರಂ ಅಕ್ಷರಂ 4 ಮಾಡ್ಕೋಬೇಕು. ಸತ್ ಅಂದ್ರೆ ಪೃಥ್ವಿ ತೇಜಸ್ಸಿಗೆ ಸತ್ ಅಂತಾರೆ, ಅಸತ್ ಅಂದ್ರೆ ವಾಯು ಆಕಾಶ, ಇವ್ರು ಅವನೇ. ಅಥವಾ ಸತ್ ಅಂದ್ರೆ ಪಂಚಭೂತ, ಅಸತ್ ಅಂದ್ರೆ ಅವ್ಯಾಕೃತ ಅಂತ. ಯಾಕೆ ಅವ್ಯಾಕೃತಕ್ಕೆ ಯಾಕೆ ಅಸತ್ತು ಅಂತಾರೆ ಅಂದ್ರೆ, ಅಸದ್ವಾ ಇದಮಗ್ರ ಶ್ರುತಿಯೇ ಯಾವುದು ವ್ಯವಹಾರ ಅತೀತವೋ, ವ್ಯವಹಾರ ಗೋಚರವಲ್ಲವೋ, ಕೊಡೋಕೆ ತೊಳಗೆ ಬರೋದಿಲ್ವೋ, ಕಾಣೋದು ನೋಡು ಕೇಳೋದು ಆಗೋಲ್ವೋ, ಅಸತ್ತಿನಂತಿರೋ ಅಸತ್ತು ಅಂತ. ಅದರಿಂದ ಅವ್ಯಾಕೃತವನ್ನು ಅಸತ್ತು ಅಂತಾರೆ. ವಾಯು ಆಕಾಶ, ಅಮೂರ್ತವಾದ ವಾಯು ಆಕಾಶವನ್ನು ಅಸತ್ತು ಅಂತಾರೆ. ಹೇಗಾದ್ರೂ ಇಟ್ಕೊಳ್ಳಿ. ಅಥವಾ ವ್ಯವಹಾರದಲ್ಲಿ ಈ ಕಣ್ಣು ಘಟಪಟಾದಿಗಳು ಇವಾಗ ಇರೋದೇ ಸತ್ತು, ಇದು ಇಲ್ಲ ಅಂತ ಆದ್ರೆ ಅದು ಪರಮಾತ್ಮಲೇ ಇಲ್ಲ ಅಂತ ಆಗಿರುತ್ತೆ. ಆ ರೀತಿ ಅಸತ್ತು ತಗೋಬಹುದು. ಅಸತ್ತು ಮಾತ್ರ ಶೂನ್ಯ ಅಂತ ಅರ್ಥ ಅಲ್ಲ. ಶೂನ್ಯವು ಅವನೇ ಅರ್ಥ ಮಾಡಬಾರ್ದು. ಅವನು ಯಾಕೆ ಶೂನ್ಯನು ಇಲ್ಲದ್ದು ಅವನು ಆಗೋಕ್ ಸಾಧ್ಯ ಇಲ್ಲ. ಬಂಜೆ ಮಗ ಅವನು, ಮಲ್ದು ಕೊಂಬು ಅವನೇ ಅಂತ ಹಾಗೆ ಅರ್ಥ ಮಾಡಬಾರ್ದು. ಅಸತ್ ಅಂದ್ರೆ ಮಲ್ದು ಕೊಂಬು, ಬಂಜೆ ಮಗ, ಆಕಾಶ ಪುಷ್ಪ ಅಂತ ಅರ್ಥ ಮಾಡಬಾರ್ದು. ಲೋಕದಲ್ಲಿ ಆಯಾ ಕಾಲಕ್ಕೆ ಅದು ಯಾವುದನ್ನು ಇಲ್ಲ ಅಂತಂತಾರೆ, ಅದ ಇದೇ ಅನ್ನೋದು ಪ್ರತಿಯೋಗಿ ಆಗಿದೆಯಲ್ಲ, ಪ್ರತಿದ್ವಂದ್ವಿ. ಇದೇ ಅನ್ನೋದು ಪ್ರತಿದ್ವಂದ್ವಿ ಆಗಿರೋದು ಅಸತ್ ಆದ್ರಿಂದ ಅದು ತಾತ್ಕಾಲಿಕ ಇಲ್ಲ ಅನ್ಸ್ಕೊಂಡಿದೆ ಅಂತ. ಅದು ಅವನಲ್ಲೇ ಇಲ್ಲ ಅಂತಾಗಿ ಅಡಗಿರುತ್ತೆ. ಸದ್ರೂಪದಾಗಿ ತೋರ್ತಾ ಇರೋನು ಇಲ್ಲಿ ಇವಾಗ ನಮ್ಮ ತಂದೆ ಅಜ್ಜ ಮುತ್ತಜ್ಜ ಇಲ್ಲ ಅಂದ್ರು, ಅದು ಎಲ್ಲಿದೆ? ಪರಮಾತ್ಮಲ್ಲಿದ್ದಾರೆ ಅವರಲ್ಲ. ಮತ್ತೆ ಇನ್ಯಾವುದಾದ್ರೂ ತಿಳ್ಕೊಳ್ತಾರೆ. ಯಾರೇ ಅಡಗಿದರೂ ಅದು ನಿರನ್ವಯವಾಗಿ ಅಡಗೋಲ್ಲ. ಕಾರಣವಿಲ್ಲದೆ ಸ್ವರೂಪ ಇಲ್ಲದೇನೆಯೇ ಶೂನ್ಯವಾಗಿ ಅಡಗೋದಿಲ್ಲ. ಒಂದು ಬೀಜ ರೂಪದಿಂದ ಸೂಕ್ಷ್ಮ ರೂಪದಿಂದ ಅಡಗಿರ್ತಾರೆ, ಮತ್ತೆ ತೋರ್ಕೊಳ್ತಾರೆ. ಆಮೇಲೆ ಕ್ಷರ ಅಂದ್ರೆ ವ್ಯಾಕೃತ ಪ್ರಪಂಚ, ಅಕ್ಷರ ಅಂದ್ರೆ ಅವ್ಯಾಕೃತ ಪ್ರಪಂಚ. ಅಲ್ಲಿ ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ 15ನೇ ಅಧ್ಯಾಯ ಗೀತೆಯಲ್ಲಿ ಕ್ಷರಾಕ್ಷರ ಅಂತ ಹೇಳಿ ವ್ಯಾಕೃತ ವ್ಯಾಕೃತ ಆ ರೂಪದಿಂದ ಇರುವನು ಅವನೇ ಅಂತ. ಇನ್ನು ಪ್ರಾಕೃತ ಅವ್ಯಾಕೃತಕ್ಕೆ ಅಕ್ಷರ ಅಂತಾನು ಹೇಳಿ ಅಸತ್ತು ಅಂತಾನು ಹೇಳಿದ್ರೆ ವಿರುದ್ಧ ಆಗಲ್ವಾ ಗುರುಗಳೇ? ಹೌದು, ಅದೇ ಅದಕ್ಕೆ ಅಸತ್ತಿಗೆ ಆಯು ಆಕಾಶ ಇಟ್ಕೊಂಡ್ಬಿಡಿ, ಆ ಅಕ್ಷರಕ್ಕೆ ಅವ್ಯಾಕೃತ ಇಟ್ಕೊಂಡ್ಬಿಡಿ, ಪುನರುಕ್ತಿ ಆಗಲ್ಲ ಅವಾಗ. ಪುನರುಕ್ತಿ ದೋಷ ಪರಿಹಾರಾರ್ಥಂ ಅಸತ್ ಅಂದ್ರೆ ವಾಯು ಆಕಾಶ, ಸತ್ ಅಂದ್ರೆ ತೇಜೋಬನ್ನ, ಅಥವಾ ಸತ್ ಅಂದ್ರೆ ವ್ಯವಹಾರ ಇದೆ ಇದೆ ಅಂತ ತೋರಿಸೋ ಪದಾರ್ಥ, ಅಸತ್ ಅಂದ್ರೆ ಅದು ಈ ತಕ್ಕ ಇಲ್ಲದ್ದು ಅಂತ ಮಾಡ್ಬೇಕು. ಅವಿಜ್ಞಾನ ಮೂರ್ತ ಅಂತ ಇಟ್ಕೋಬಹುದು. ಅದೇ ಸತ್ತು ಅಸತ್ತು ಅಂತ ಹೇಳ್ಬೋದು, ಮೂರ್ತವನ್ನ. ಅವಿಜ್ಞಾತ ಇನ್ನೊಂದು ನಾಮ. ಅವಿಜ್ಞಾತ ಅಂದ್ರೆ ಏನೋ, ಪ್ರಾಕೃತ ಜನರಿಗೆ, ಅಸಂಸ್ಕೃತ ಜನರಿಗೆ ತೋರಿ ಬರದವನು, ತಿಳಿದು ಬರದವನು, ಗೊತ್ತಾಗದವನು ಅಂತ ಅರ್ಥ. ಯಾರು ಪ್ರಾಕೃತರೋ, ಅಸಂಸ್ಕೃತರೋ, ಅತ್ಯಂತ ಬಹಿರ್ವಿಷಯಾಸಕ್ತರೋ, ಪ್ರಮಾಣಗಳಲ್ಲಿ ಸರಿಯಾದ ಪರಿಶ್ರಮ ಪಟ್ಟಿಲ್ವೋ ಅವರಿಗೆ ಏನು ಹರಿಯಲ್ಲ, ತೋಚಲ್ಲ, ಗೊತ್ತಾಗಲ್ಲ, ಏನು ಆ ವಿಷಯ ಔಟ್ ಆಫ್ ಡೇಟ್ ಕಂಡ್ರಿ, ಬೇಡ ಕಣ್ರಿ. ನೀವೊಬ್ರು ಫೋನ್ ಮಾಡಿದ್ದೆ, ಏನ್ರಿ ಬರ್ತಾನೆ ಇಲ್ಲ, ಗುರುಗಳೇ ನಮಗ ಅರ್ಥ ಆಗಲ್ಲ ಕಣ್ರಿ, ನಮಗದು ತೋಚೋದಿಲ್ಲ, ಅದು ಹರಿಯೋದಿಲ್ಲ, ಹಾಗೆ ಹೇಳ್ಬೋದು. ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ವಿಷಯಾಸಕ್ತಿ ಜಾಸ್ತಿ ಇದ್ದು ಬಾಹ್ಯಾಸಕ್ತಿ ಜಾಸ್ತಿ ಇದ್ರೆ ತೋಚಲ್ಲ, ಏನು ಗೊತ್ತಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಭಿಜ್ಞಾತ ಗೊತ್ತಾದ್ರೆ ಅದು ಆಶ್ಚರ್ಯವೇ ಹೊರತು ಗೊತ್ತಾಗದೇ ಇರೋದು ಅನ್ನೋದೇ ಹೆಚ್ಚು. ನಾವು ಈ ಪ್ರಪಂಚ 700 ಕೋಟಿ ಜನ ಇದ್ರೆ 7 ಜನ ತಿಳ್ಕೊಂಡವರಿದ್ದೇ ಹೆಚ್ಚು 700 ಕೋಟಿಗೆ. ಅದು ಕಷ್ಟ ಗೊತ್ತಾಗೋದು. ಸಹಸ್ರಾಂಶ ಯಾರೋ ಸೂರ್ಯ, ಸೂರ್ಯ ರೂಪದಿಂದಲೂ ಅವನೇ ಇರುವನು. ಅಂಶು ಅಂದ್ರೆ ಕಿರಣ, 1000 ಕಿರಣ ಯಾರೋ ಸೂರ್ಯ ಚಂದ್ರ. ಅದು ಚೈತನ್ಯಕ್ಕೆ ಅಂಶ ಕಿರಣ ಉಳ್ಳವನು ಅಂತ ಮಾಡ್ಬೋದು. 1000 ಚೈತನ್ಯ ರೂಪದಿಂದ ಜಗತ್ತನ್ನು ಸಂಪೂರ್ಣಿದ್ದಾನೆ, ಪ್ರಜ್ಞಾನಾಂಶ ರೂಪದವನಾಗಿದ್ದಾನೆ ಅಂತ ಮಾಡ್ಬೋದು. ಕೃತಲಕ್ಷಣ ಅನ್ನಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಇವರು
ವಿಧಾತ ಅಂದ್ರೆ ಉಂಟು ಮಾಡುವಾತನು ಅಂತ, ಎಲ್ಲವನ್ನು ಉಂಟು ಮಾಡುವಾತನು ಸೃಷ್ಟಿಕರ್ತನು. ವಿಧತ್ತೆ ಇತಿ ವಿಧಾತ ಅಂತ. ಅಥವಾ ವಿಶೇಷೇಣ ಧಾತ ಹೊತ್ಕೊಂಡವನು, ಧಾರಯಿತ ಅಂತ ಹಾಗೆ ಮಾಡ್ಕೋಬಹುದು. ಇನ್ನು ನಿತ್ಯ ನಿಷ್ಪನ್ನ ಅಂತ ಅರ್ಥ ಮಾಡಿದ್ರು. ಕೃತಲಕ್ಷಣ ನನಗೆ ಚೈತನ್ಯ ಸ್ವರೂಪತ್ವ ಕೃತಲಕ್ಷಣ. ಕೃತಾನಿ ಲಕ್ಷಣಾನಿ ಶಾಸ್ತ್ರಾಣಿ ಅನೇನ ಇತಿ ವಾ ವೇದಾಶಾಸ್ತ್ರಾಣಿ ವಿಜ್ಞಾನ ವೇದ ಸರ್ವ ಜನಾರ್ದನ ಹೇಳಿರೋದ್ರಿಂದ ಸಜಾತೀಯ ವಿಜಾತೀಯ ವ್ಯವಚ್ಛೇದಕಂ ಲಕ್ಷಣಂ ಸರ್ವಭಾವಾನಾಂ ಕೃತಂ ಅನೇನ ಇತಿ ವಾ. ಇದೆಲ್ಲ ಸಜಾತಿ ವಸ್ತು, ಅದು ವಿಜಾತಿ ವಸ್ತು, ಅದು ವಿಭಾಗ ಮಾಡಿದವನು ಇವನೇ. ಆದ್ದರಿಂದ ಇವನು ಲಕ್ಷಣ ಮಾಡಿದ ಪ್ರತಿಯೊಂದು ಪದಾರ್ಥಕ್ಕೂ ಲಕ್ಷಣ ಮಾಡಿದವನು ಇವನೇ ಅಂತ. ಹಸುವಿಗೆ ಇದು ಲಕ್ಷಣ, ಮನುಷ್ಯರಿಗೆ ಇದು ಲಕ್ಷಣ, ನೀರಿಗೆ ಇದು ಲಕ್ಷಣ, ಬೆಂಕಿಗೆ ಇದು ಲಕ್ಷಣ ಅಂತ ಎಲ್ಲಕ್ಕೂ ಲಕ್ಷಣವನ್ನು ಗೊತ್ತು ಮಾಡಿದವನು. ಅದರಿಂದ ಕೃತಾನಿ ಲಕ್ಷಣಾನಿ ಏನ ಅಂತ ಹಾಗೆ ಅರ್ಥ ಮಾಡಿದ್ದಾರೆ. ಮರ ಅಂದ್ರೆ ಹೀಗಿರುತ್ತೆ, ಬೆಂಕಿ ಹೀಗಿರುತ್ತೆ, ಮನುಷ್ಯ ಹೀಗಿರ್ತಾರೆ, ಹಲ್ಲಿ ಹೀಗಿರುತ್ತೆ, ಹಾವು ಹೀಗಿರುತ್ತೆ, ಇಲಿ ಈ ರೀತಿ ಇರುತ್ತೆ, ಹಸು ಹಾಗಿರುತ್ತೆ. ಇದಕ್ಕೆಲ್ಲ ಲಕ್ಷಣ ಗೊತ್ತು ಮಾಡಿದವ್ರು ಯಾರ? ಗುಣಲಕ್ಷಣ ಅಂತೀವಲ್ಲ ಅದು. ಗುಣಲಕ್ಷಣ ಅಂತೀವಲ್ಲ ಅದನ್ನ ಇವನೇ ಗೊತ್ತು ಮಾಡಿದವನು ಅಂತ. ಕೃತಲಕ್ಷಣ ಲಕ್ಷಣಗಳನ್ನೆಲ್ಲ ಮಾಡಿಕೊಟ್ಟವನು, ಎಲ್ಲಕ್ಕೂ ಡೆಫಿನೇಷನ್ ಮಾಡಿಕೊಟ್ಟವನು ಅಂತ. ಧಾತ ಕೃತಲಕ್ಷಣ. ನೆಕ್ಸ್ಟ್ ಅವಿಜ್ಞಾತ ಅನ್ನಕ್ಕೆ ಏನ್ ಹೇಳಿದ್ದು ಒಂಚೂರು ಮಿಸ್ ಆಗೋಯ್ತು. ಅವಿಜ್ಞಾತ ತೋರು ಬರದವನು, ಗೊತ್ತಾಗದವನು, ತಿಳಿದು ಬರದವನು, ರಹಸ್ಯ ರೂಪ ಅಂತ. ವಿಜ್ಞಾತ ಅಂದ್ರೆ ಘಟಪಟಾದಿಗಳ ವಿಜ್ಞಾತ ರೂಪ, ಗೊತ್ತಾಗುವ ರೂಪ. ಅವನು ಯಾವ ಇಂದ್ರಿಯಕ್ಕೂ ಪ್ರಮಾಣಕ್ಕೂ ತೋರು ಬರೋದಿಲ್ಲ, ಅವನು ಗೊತ್ತಾಗೋದಿಲ್ಲ. ವಿಜ್ಞಾನಕ್ಕೆ ಗೊತ್ತಾಗೋದು ವಿಜ್ಞಾತ, ವಿಜ್ಞಾನಕ್ಕೆ ಗೊತ್ತಾಗದೆ ಇರೋದು ಅವಿಜ್ಞಾತ ಅಷ್ಟೇ. ವಿಜ್ಞಾನ ಅಂದ್ರೆ ಬುದ್ಧಿ, ಬುದ್ಧಿಗೆ ಹರಿಯುವಂಥದ್ದೆಲ್ಲ ಇದು. ಗಭಸ್ತಿ ನೇಮಿ ಸತ್ವಸ್ಥಃ ಸಿಂಹೋ ಭೂತಮಹೇಶ್ವರಃ. ಸಿಂಹೋ ಭೂತಮಹೇಶ್ವರಃ. ಆದಿದೇವೋ ಮಹಾದೇವಃ. ಆದಿದೇವೋ ಮಹಾದೇವಃ. ದೇವೇಶೋ ದೇವಭೃದ್ಗುರುಃ. ದೇವೇಶೋ ದೇವಭೃದ್ಗುರುಃ. ಗಭಸ್ತಿ ನೇಮಿಃ ಸತ್ವಸ್ಥಃ ಸಿಂಹೋ ಭೂತಮಹೇಶ್ವರಃ. ಆದಿದೇವೋ ಮಹಾದೇವೋ ದೇವೇಶೋ ದೇವಭೃದ್ಗುರುಃ. ಗಭಸ್ತಿನೇಮಿಃ ಸ್ವತ್ತಸ್ಥಃ ಸಿಂಹಃ ಸಿಂಹಭೂತಃ. ಸಿಂಹಃ ಭೂತಮಹೇಶ್ವರಃ. ಆದಿದೇವಃ ಮಹಾದೇವಃ ದೇವೇಶಃ ದೇವಭೃದ್ಗುರುಃ. ದೇವಭೃತ್ ಗುರುಃ. ದೇವಭೃತ್ ಒಂದೇ ಮಾಡಿದ್ದಾರೆ, ದೇವಭೃತ್ ಗುರು ಅಂತ. ಭೂತಾನಾಂ ಮಹೇಶ್ವರ. ಭೂತಗಳು ಒಂದೇ ಸ್ಥಾವಜನ್ಮ ಭೂತ ತಗೋಬಹುದು, ಪಂಚಮಹಾಭೂತ ತಗೋಬಹುದು. ಗಭಸ್ತಿ ನೇಮಿ. ಗಭಸ್ತಿ ಅಂದ್ರೆ ಕಿರಣಗಳಿಗೆ ಗಭಸ್ತಿ ಅಂತಾರೆ. ಕಿರಣಗಳು ಸೂರ್ಯವಂಶ. ಅದಕ್ಕೆ ನೇಮಿ ಅಂದ್ರೆ ಸೂರ್ಯನೇ, ಸೂರ್ಯನಿಂದಲೇ ಕಿರಣ ಬರೋದ್ರಿಂದ ಸೂರ್ಯ ರೂಪದಿಂದ ಇರ್ತಕ್ಕವನು ಅಂತ ಅರ್ಥ ಮಾಡಿದ್ದಾರೆ ಭಾಷ್ಯಕಾರರು. ಸೂರ್ಯಾತ್ಮನ ಸ್ಥಿತ ಇತಿ ಗಭಸ್ತಿ ನೇಮಿ ಅಂತ ಅರ್ಥ ಮಾಡಿದ್ದಾರೆ. ಸೂರ್ಯ ರೂಪದಿಂದ ಇರ್ತಕ್ಕವನು, ಅವನಿಗೆ ಹಾಗಿರ್ತಕ್ಕಂತಹ ಪರಮಾತ್ಮನಿಗೆ ಗಭಸ್ತಿ ನೇಮಿ. ಈ ಕಿರಣಗಳೆಲ್ಲ ಪ್ರಪಂಚದ ಪ್ರಸರಿಸ್ಕೊಂಡಿದೆ. ಆ ಕಿರಣಗಳ ಸುತ್ತಲೂ ಇರ್ತಕ್ಕವನು ಸೂರ್ಯನೇ ಅಂತ. ಚಕ್ರಕ್ಕೆ ಸುತ್ತಲೂ ಹೇಗೆ ನೇಮಿ ಹಳಿಯುತ್ತೋ ಆ ಕಿರಣಗಳಿಗೆ ಕೇಂದ್ರ ಅವನೇ. ಅದೇ ಗಭಸ್ತಿ ನೇಮಿ. ನೇಮಿನ ಮೂಲ ರೂಪ, ಕಾರಣ ರೂಪ, ಕೇಂದ್ರ ರೂಪ ಅಂತ ಅರ್ಥ ಮಾಡಿದ್ದಾರೆ. ನಕ್ಷತ್ರ ನೇಮಿ ಹೇಳಿದ್ರಲ್ಲ, ಆ ತರಹ ಇಲ್ಲಿ ನಕ್ಷತ್ರವನ್ನೇ ನೇಮಿ ಗಭಸ್ತಿ ನೇಮಿ ಅಂತ. ಕಬ್ಬಿಣದ ಟೈರು. ಕಿರಣಗಳ ಟೈರು. ಇವಾಗ ಸತ್ವಸ್ಥ, ಸತ್ವಗುಣದಲ್ಲಿ ಇರ್ತಕ್ಕವನು ಅಂದ್ರೆ ಸತ್ವಗುಣದಲ್ಲಿ ತೋರ್ ಬರುವವನು. ಸತ್ವಗುಣದಿಂದ ಕೂಡ್ಕೊಂಡವರು ಅರಿತಾರೆ, ತಿಳ್ಕೊಳ್ತಾರೆ, ಅರ್ಥ ಮಾಡ್ಕೊತಾರೆ. ಸತ್ವಗುಣವೇ ಅವನಿಗೆ ಅತ್ಯಂತ ಇಷ್ಟವಾದದ್ದು. ಯಾಕಂದ್ರೆ ಅವನಿಗೆ ಹತ್ತಿರವಾದದ್ದು ಅದು. ರಜೋಗುಣ ತಮಗುಣ ಅದು ಕಾಮದ ಮತ್ತು ಅಜ್ಞಾನದ ಪ್ರತೀಕವಾದ್ರಿಂದ ಅದು ಅವನಿಗೆ ಇಷ್ಟವಲ್ಲ, ದೂರ. ಸತ್ವದಲ್ಲಿ ಇರ್ತಾರೆ, ಸತ್ವಸ್ಥ. ಸತ್ವೇ ಗುಣೇ ತಿಷ್ಠತೀತಿ ಸಿಂಹ. ಸಿಂಹವತ್ ಪರಾಕ್ರಮ ಅಂತ ಅರ್ಥ. ವಿಕ್ರಮಶಾಲಿತ್ವ ಸಿಂಹವತ್ ಸಿಂಹ ಅಂದ್ರು.
ನಿಶಬ್ದೋಪಲೇಪೇನ ಸತ್ಯಭಾಮ ಭಾಮ ಇತಿವತ್ ಸಿಂಹ ಅಂತ. ನೃಸಿಂಹನ ಅರ್ಥ ಮಾಡ್ಕೊಳ್ಳಿ ಅಂದ್ರು. ಸತ್ಯಭಾಮೆಯನ್ನು ಹೇಗೆ ಭಾಮ ಅಂತಾರೋ, ದೇವದತ್ತನ ಹೇಗೆ ದತ್ತ ಅಂತಾರೋ, ನರಸಿಂಹನನ್ನು ಸಿಂಹ ಅಂತ ಇದ್ದಾನೆ ಅಂತಲೂ ಮಾಡ್ಕೊಳ್ಳಿ ಅಂತ ಭಾಷಿಕರು ಹೀಗೂ ಬರೆದಿದ್ದಾರೆ. ನೃಶಬ್ದ ಲೋಪೇನ ಸಿಂಹರಾಶಿಯವನು ಅಂತ ಮಾಡ್ಕೋಬೋದ ಗುರುಗಳೇ? ಸಿಂಹರಾಶಿಯವನು. ಓ ಅವನ ರಾಶಿ ರೋಹಿಣಿ ನಕ್ಷತ್ರ, ಅವನು ವೃಷಭ ರಾಶಿ ಪ್ರಧಾನ ಶ್ರೇಷ್ಠ. ಅದೇ ಬೇರೆ ರೂಪದಲ್ಲಿ ಸಿಂಹ ಆಗಿರ್ಬೋದು. ನರಸಿಂಹದಲ್ಲಿ ಬಂದಾಗ ಎಲ್ಲಾ ರಾಶಿಯೂ ಅವನೇ. ಅವ್ರದ್ದು ಸಿಂಹರಾಶಿ ಇರ್ಬೇಕು ಗುರುಗಳೇ. ಇಲ್ಲ ಇಲ್ಲ, ಅವರು ಶ್ರವಣ ನಕ್ಷತ್ರ ಮಕರ, ನಾವು ಅವರು ಇಬ್ರು ಬೆಕರರು. ಅವ್ರು ಶ್ರವಣ ನಕ್ಷತ್ರ ಬೆಕರ ರಾಶಿ. ಬರೀ ಕೇಳ್ತಾ ಇರೋದು. ಅದೇ ನಮ್ಮ ಅಣ್ಣ ತಮಾಷೆ ಮಾಡ್ತಿರ್ತಾನೆ. ಶ್ರವಣ ನಕ್ಷತ್ರಕ್ಕೆ ಯೋನಿ ಯಾವುದು ಅಂದ್ರೆ ಕಪಿ. ಪೂರ್ವಾಷಾಢ ಕಪಿ ಬುದ್ಧಿ ತೋರಿಸ್ತೇವೆ. ಎಲ್ಲಾಗೋದ್ರಲ್ಲಿ ಕಪಿ ಬುದ್ಧಿ ನಿಮ್ಗೆ ಹೋಗೇ ಇಲ್ಲ. ಹಾಗೆ ತಮಾಷೆ. ನಾನು ತುಂಬಾ ನಮ್ಮ ಅಣ್ಣ ಹತ್ರ ಪಾಠ ಹೇಳಿಸ್ಬೇಕಾದ್ರೆ ಮಧ್ಯೆ ಆರ್ಗ್ಯೂ ಮಾಡ್ತಿದ್ದೆ, ಹೀಗೆ ಮಾಡಿದೆ. ಕಪಿ ತರ ಬಿಡೋ ಮಾರಾಯ, ಕಪಿ ಬುದ್ಧಿ ತೋರಿಸ್ಬೇಡ ಅದು ಬೈತಿದ್ದ. ನಮ್ಮ ಮೇಷ್ಟ್ರು ಹಾಗೆ ಹೇಳೋರು. ಅದಕ್ಕೆ ನಾಗರಾಜ್ ಪೂರ್ವ ಪಕ್ಷಿ. ಮಹಾಪೂರ್ವ ಪಕ್ಷಿ. ಅದಕ್ಕೆ ಮಹಾಪೂರ್ವ ಪಕ್ಷ, ಅದು ಲಘುಪೂರ್ವ ಪಕ್ಷ ಅಲ್ಲ, ಮಹಾಪೂರ್ವ ಪಕ್ಷ. ವೃಷಾಕಪಿ ಅದು. ಗಭಸ್ತಿನೇಮಿ ಅಂದ್ರೆ ಕಿರಣಗಳನ್ನೇ ಕೇಂದ್ರವುಳ್ಳವನು, ಸತ್ವಗುಣದಲ್ಲಿರ್ತಕ್ಕವನು, ನರಸಿಂಹ ರೂಪದವನು, ಅಥವಾ ಪರಾಕ್ರಮಶಾಲಿಯಾಗಿರ್ತಕ್ಕವನು. ಇನ್ನು ಭೂತಾನಾಂ ಮಹೇಶ್ವರ, ಭೂತಗಳು ಅಂದ್ರೆ ಸ್ಥಾವರ ಜಂಗಮಗಳೆಂಬ ಭೂತಗಳಿಗೆ ಹೆಚ್ಚಿನ ಒಡೆಯನು. ಪಂಚಮಹಾಭೂತಗಳಿಗೂ ಈಶ್ವರನು ಅಂತ ಮಾಡ್ಬೋದು. ಭೂತಾನಾಮ ಅಂದ್ರೆ ಪಂಚಮಹಾಭೂತಾನ ಮಾಡ್ಬೋದು, ಸ್ಥಾವರ ಜಂಗಮಾತ್ಮಕಾನಾಂ ಭೂತಾನ ಮಾಡ್ಬೋದು. ಇದಕ್ಕೂ ಈಶ್ವರನು. ಆದಿದೇವ, ದೇವತೆಗಳಿಗೆಲ್ಲ ಮೊದಲಿಗನು, ಕಾರಣನು, ಮೊದಲಿಗ ವಿಶ್ವಕ್ಕೆ ಪ್ರಪಂಚಕ್ಕೆ ಮೊದಲನೇ ದೇವ ಅವನು ಆದಿದೇವ. ಅಷ್ಟೆಲ್ಲ ಮಹಾದೇವ, ದೊಡ್ಡ ದೇವ ಅವನು, ದೇವಾದಿದೇವ ಅವನು. ಇಂದಾದಿ ದೇವತೆಗಳನ್ನು ಆಳುವಾತನು, ಅವನನ್ನು ನಡೆಸುವಾತನು, ಅವನಿಗೂ ಶಕ್ತಿ ಕೊಡುವನು, ಅವನಿಗೂ ಸಹಾಯಕನಾಗಿದ್ದಾನೆ ಮಹಾದೇವನು. ದೇವೇಶ, ದೇವತೆಗಳಿಗೆಲ್ಲ ಒಡೆಯನಾಗಿದ್ದಾನೆ, ದೇವತೆಗಳಿಗೆ ಸುಪ್ರೀಂ ಹೆಚ್ಚಿನವನಾಗಿದ್ದಾನೆ. ದೇವಭೃತ್, ದೇವತೆಗಳನ್ನು ಹೊತ್ಕೊಂಡಂಥ ಗುರು, ದೇವತೆಗಳಿಗೂ ಗುರುಸ್ಥಾನ, ಆಚಾರ್ಯ ಸ್ಥಾನ, ಉಪಾಧ್ಯಾಯ ಹೆಚ್ಚಿನ ಸ್ಥಾನ ಇದ್ದಾನೆ. ಅವರಿಗೆಲ್ಲರಿಗೂ ಉಪದೇಶಕರಾಗಿ ಅವನು ನಡೆಸುವಾತನಾಗಿದ್ದಾನೆ. ದೇವತೆಗಳನ್ನು ಹೊತ್ಕೊಂಡು ದೇವತೆಗಳನ್ನು ಯಾವಾಗ ದೇವತೆಗಳಿಗೆ ಕಷ್ಟ ಬಂದಾಗೋ ಅವನೇ ಬಂದ್ಬಿಟ್ಟು ಅವರ ಕಷ್ಟವನ್ನು ಪರಿಹಾರ ಮಾಡಿದವನಾಗಿದ್ದಾನೆ ಅಂತ ದೇವಭೃತ್ ಗುರು ಅಂತ. ಈ ರೀತಿ ಇಲ್ಲಿಗೆ ದೇವಭೃತ್ ಗುರು ಒಂದೇ ನಾಮನ ಅದು? ಅದು ದೇವಭೃತ್ ಗುರು ಒಂದೇ ಮಾಡಿದ್ದಾರೆ, ಇವರು ಆಚಾರ್ಯರು ಒಂದೇ ಮಾಡಿದ್ದಾರೆ. ದೇವಾನ್ ವಿಭರ್ತಿ ದೇವಭೃತು ಶಕ್ರ ತಸ್ಸಾಪಿ ಶಾಸಿತಾಯಿ ದೇವಭೃತ್ ಗುರು. ದೇವಭೃತು ಅಂದ್ರೆ ದೇವತೆಗಳನ್ನು ಧಾರಣೆ ಮಾಡ್ಕೊಂಡು ದೇವೇಂದ್ರ ಮಾಡಿ ಅವನ ಗುರು ಬೃಹಸ್ಪತಿ. ಈ ಎರಡು ರೂಪದಲ್ಲೂ ಇವನೇ ಇರುವನು, ಪರಮಾತ್ಮನೇ ಇರುವನು ಅಂತ ಅರ್ಥ ಮಾಡಿದ್ದಾರೆ. ದೇವಾನಾಂ ಭರಣ ಸರ್ವಿಜ್ಞಾನಾಂಚ ನಿಗ್ರಹಣಾದ್ವಾ ದೇವಭೃತ್ ಗುರು. ದೇವತೆಗಳನ್ನೆಲ್ಲ ಹೊಚ್ಕೊಂಡಿದ್ದಾನೆ, ಎಲ್ಲಾ ವಿದ್ಯೆಗಳನ್ನು ಅರಗಿಸಿಕೊಂಡಿದ್ದಾನೆ. ಹಾಗೆ ಗುರು ಅಂತ. ನಿಗ್ರಹಣ ಗುರು, ಸಮಸ್ತ ವಿದ್ಯೆಗಳನ್ನು ಸಮಸ್ತ ಲೋಕವನ್ನು ಅರಗಿಸಿಕೊಂಡಿದ್ದಾನೆ, ದೇವತೆಗಳನ್ನೆಲ್ಲ ಹೊತ್ಕೊಂಡಿದ್ದಾನೆ. ದೇವಭೃತ್ ಗುರು ಅಂತ ಈ ರೀತಿ ಅರ್ಥ ಮಾಡಿದ್ದಾರೆ. ಗುರುಗಳೇ, ಇದಕ್ಕೆ ಶಂಕರಾಚಾರ್ಯರದ್ದು ವ್ಯಾಖ್ಯಾನ ಇದೆ ಗುರುಗಳೇ, ಭಾಷ್ಯ. ಶಂಕರ ಭಾಷ್ಯ ಅಂತ ಹೇಳಿ ಒಂದು ಮಾಡಿ ಕಾರ್ಯಾದ ಪ್ರಿಂಟ್ ಆಗಿದೆ. ಅದು ಶಂಕರಾಚಾರ್ಯ ಅಲ್ಲ ಅಂತ ಸ್ವಾಮಿ ಪೀಠಿಗೆ ಬರೆದಿದ್ದಾರೆ. ಅಲ್ಲ, ಅದು ತಗೊಂಡೋಗಿ ಗೌಡಪಾದರಿಗೆ ಮೊದಲು ಕೊಟ್ಟಿದ್ದೆ ಅವರು, ಇವ್ರಿಗೆ ಗೋವಿಂದ ಇವರಿಗೆ ಅಂತ ಹೇಳ್ತಾರೆ. ಶಂಕರ ಅವರು ಮೊದಲು ಫಸ್ಟ್ ಕಾಮೆಂಟ್ರಿ ಬರೆದಿದ್ದು 8 ವರ್ಷದ ಹುಡುಗ ಆಗಿ ಈ ವಿಷ್ಣು ಸಹಸ್ರನಾಮಕ್ಕೆ ಅದನ್ನು ಗುರುಗಳಿಗೆ ಕೊಟ್ಟಾಗ ಅವರು ಮೂಗಿನ ಮೇಲೆ ಬೆರಳಿಟ್ಕೊಂಡ್ಬಿಟ್ರು ಅಂತ. ಅದು ಇದ ಶಂಕರ ವಿಷಯನಾ? ಅದು ಗೊತ್ತಿಲ್ಲ, ಅದು ಎಲ್ಲೋ ಕೇಳಿದ್ವಿ. ಗೊತ್ತಾಗುತ್ತೆ ಏನೇನು ಬರುತ್ತೆ ಅಲ್ಲಿ. ನೆಕ್ಸ್ಟ್ ಬುಕ್ ಅಲ್ಲಿ ಬರುತ್ತೆ ಅದೆಲ್ಲ ಡೀಟೇಲ್ ಆಗಿ. ಶಂಕರ ವಿಷಯ ಓದ್ತೀವಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಸಾವಧಾನವಾಗಿ 1 ತಿಂಗಳು ದಿನಕ್ಕೆ 10-15 ಪೇಜ್ ಓದ್ಬಿಟ್ಟು ಆಮೇಲೆ ಆ ಪೂರ್ತಿ ಆ ಹಿಸ್ಟ್ರಿ ಏನು ಅನ್ನೋದನ್ನ ನಿಮ್ಮ ಸ್ವಂತ ಅಭಿಪ್ರಾಯನ ಒಂದು ತೀರ್ಮಾನ ಮಾಡ್ಕೊಳ್ಳಿ. ಇದಾದ್ಮೇಲೆ ಇದು ಇನ್ನೂ ಒಂದು 15 ದಿವಸ ಆಗ್ಬೋದು ಅಲ್ವಾ? ಇನ್ನು 53 ಶ್ಲೋಕ ಆಯ್ತು. ಸಾಕ್ತಾನೆ. ಎಷ್ಟಾಗ್ತದೆ ದಿನ? 3 ದಿನಕ್ಕೆ 4 ಆಗತ್ತೆ. ನಾಳೆಯಿಂದ ಸ್ವಲ್ಪ ಫಾಸ್ಟ್ ಮಾಡೋಣ.